ದೇವ್ರ ಕೃಪೆಯಿಂದ ಮತ್ತೆ ತಿರುಗಿ ನಿಮ್ ಸಂಗಡ ಮಾತಾಡೋದು, ನಮ್ಮೆಲ್ಲರ ಸಂಗಡ ಮಾತನಾಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಸಹೋದರರು ಪಾಸ್ಟರ್ ಸ್ಯಾಮ್ಸನ್ ಪೆಂಡಮಣ್ಣ ನಮ್ ಜೊತೆಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ನಮಗೋಸ್ಕರ ಅವರು ದೇವ್ರ ಪಾದದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಅವರು ದೇವರ ವಾಕ್ಯವನ್ನು ಸಿದ್ಧಪಡಿಸಿ ಇವತ್ತು ನಮ್ಮ ಮನದಲ್ಲಿ ದೇವರ ವಾಕ್ಯದಿಂದ ಅವ್ರು ನಮ್ಮ ಮನದಲ್ಲಿ ಇದ್ದಾರೆ. ಅದಕ್ಕಾಗಿ ಪ್ರಾರ್ಥನೆ ಸ್ತೋತ್ರ ಸಲ್ಲಿಸೋಣ. ಸಭೆಯವರಾದಂತ ನಾವು ನಮ್ಮ ಕೈಗಳನ್ನ ತಟ್ಟಿ ಅವ್ರು ನಾವು ವೆಲ್ಕಮ್ ಮಾಡೋಣ. ವೆಲ್ಕಮ್ ಅಣ್ಣ, ಓವರ್ ಟು ಯು, ಟೇಕ್ ಯುವರ್ ಓನ್ ಟೈಮ್. ಥ್ಯಾಂಕ್ ಯು, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವಣಗೆರೆ ಸಭೆಯ ಸಭಾಪಾಲಕರು ಪಾಸ್ಟರ್ ರವಿ ಅವ್ರಿಗೂ ಮತ್ತು ಸಿಸ್ಟರ್ ರೂಬಿ ಅವ್ರಿಗೂ ಮತ್ತು ಇಡೀ ಸಭೆ ಸದಸ್ಯರಿಗೆ ಎಲ್ರಿಗೂ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ತಿಳಿಸ್ತೇನೆ. ನೀವು ಅನೇಕ ದಿನಗಳಿಂದ ಕೇಳ್ತಾ ಇರುವಂತಹ ವಾಕ್ಯ ದೇವರ ರಾಜ್ಯಕ್ಕಾಗಿ ಸಿದ್ಧಪಡುವುದರ ಬಗ್ಗೆ, ಪ್ರಿಪೇರಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಅನ್ನೋ ಒಂದು ಟಾಪಿಕ್ ಮೇಲೆ ನೀವು ದೇವರ ವಾಕ್ಯ ಕೇಳ್ತಾ ಇದ್ದೀರಿ ಅಂತ ನನಗೆ ಪಾಸ್ಟರ್ ಅವರು ಮೊನ್ನೆ ತಾನೇ ಫೋನ್ ಮಾಡಿ ಹೇಳಿದಾಗ ಖಂಡಿತವಾಗ್ಲೂ ನಾನು ಸಮಯ ಮಾಡಿಕೊಂಡು ದೇವರ ವಾಕ್ಯವನ್ನು ಹೇಳಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂದರೆ, ಸಾಧಾರಣವಾಗಿ ವಾಕ್ಯ ಹೇಳಲಿಕ್ಕೆ ಇನ್ವಿಟೇಷನ್ಸ್ ಬಂದಾಗ ಆನ್ಲೈನಲ್ಲಿ 10 ನಿಮಿಷ ಹೇಳ್ರಿ, 20 ನಿಮಿಷ ವಾಕ್ಯ ಹೇಳ್ರಿ ಅಂತ ಹೇಳ್ತಾರೆ. ಆದರೆ ಪಾಸ್ಟರ್ ರವಿ ಅವರು ನನಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಕೇಳಿದೆ, ಎಷ್ಟೊತ್ತು ವಾಕ್ಯ ಸಮಯ ಇರುತ್ತೆ ನಿಮ್ಮ ಝೂಮ್ ಮೀಟಿಂಗಲ್ಲಿ ಅಂತ. ಅವರು ಹೇಳಿದರು, ಯು ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್ ಪಾಸ್ಟರ್, ಕನಿಷ್ಠ ನೀವು 1 ತಾಸು ವಾಕ್ಯ ಹೇಳಬೇಕಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಈಗಿನ ದಿನಗಳಲ್ಲಿ ಸಭೆಗಳಿಗೂ ವಿಶ್ವಾಸಿಗಳಿಗೂ ನಮ್ಮೆಲ್ಲರಿಗೂ ಕೂಡ ಎಲ್ಲದಕ್ಕಿಂತ ಮಹತ್ವವುಳ್ಳದ್ದು ದೇವರ ವಾಕ್ಯ. ಅನೇಕ ವಿಷಯಗಳಿಗೆ ಸಮಯವನ್ನು ಹೆಚ್ಚು ಕೊಡ್ತೇವೆ, ಆದರೆ ದೇವರ ವಾಕ್ಯಕ್ಕೆ ಕಡಿಮೆ ಸಮಯವನ್ನು ಕೊಡುವಂಥದ್ದು ಅನೇಕ ಕಡೆಗಳಲ್ಲಿ ನಾವು ಗಮನಿಸಬಹುದು. ಹೀಗಿರುವಾಗ ದೇವರ ವಾಕ್ಯಕ್ಕೆ ಹೆಚ್ಚು ಸಮಯ ಕೊಟ್ಟು, ನಾನು ಕೆಲವು ವಿಡಿಯೋಗಳು ನನಗೆ ಕಾಣಿಸ್ತಾ ಇದೆ, ನಿಮ್ಮಲ್ಲಿ ಕುಟುಂಬವಾಗಿ ನೀವು 5 ಜನ 6 ಜನ 8 ಜನ 10 ಜನ ಕೂತ್ಕೊಂಡು ನೀವು ಕುಟುಂಬವಾಗಿ ಕೇಳೋರು ಕೂಡ ಇದ್ದೀರಿ. ಇದನ್ನು ನೋಡುವಾಗ ನಾನು ಎಷ್ಟೋ ಸಂತೋಷವುಳ್ಳವನಾಗಿದ್ದೇನೆ. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯವನ್ನು ಪ್ರೀತಿಸುವವರು, ದೇವರ ವಾಕ್ಯಕ್ಕೆ ಹೆಚ್ಚು ಸಮಯ ಕೊಡುವ ಸಭೆಗಳು ಇಂದು ಕೂಡ ಇನ್ನೂ ಕೆಲವು ಸಭೆಗಳು ಇದೆ ಅನ್ನೋದಕ್ಕೆ ನಿಮ್ಮ ಸಭೆ ಕೂಡ ಒಂದು ರುಜುವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ರಾಜ್ಯಕ್ಕೆ ಸಿದ್ಧವಾಗುವುದರ ಬಗ್ಗೆ ನಾವು ಇದನ್ನ ದೇವರ ವಾಕ್ಯವನ್ನು ಕೇಳಲಿಕ್ಕಿದ್ದೇವೆ. ದೇವರ ರಾಜ್ಯ, ಪರಲೋಕ ರಾಜ್ಯ, ನಿತ್ಯ ಜೀವ, ಇವೆಲ್ಲ ಪದಗಳನ್ನು ಕೂಡ ನಾವು ಸತ್ಯವೇದದಲ್ಲಿ ಗಮನಿಸುವಾಗ ಎಲ್ಲವೂ ಕೂಡ ಒಂದೇ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಪದಗಳು. ವಿಶೇಷವಾಗಿ ನಾವು ಈ ದಿನದ ಅಧ್ಯಾಯಕ್ಕಾಗಿ ಹೊಸ ಒಡಂಬಡಿಕೆಯ ಅನೇಕ ವಚನಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ದೇವರ ರಾಜ್ಯ, ಪರಲೋಕ ರಾಜ್ಯ, ನಿತ್ಯ ಜೀವ, ಈ ರೀತಿಯಾದ ಕೆಲವು ಪದಗಳು. ಇವತ್ತು ದೇವರ ರಾಜ್ಯಕ್ಕೆ ನಾವು ಸಿದ್ಧವಾಗುವುದರ ಬಗ್ಗೆ ವಾಕ್ಯವನ್ನು ಕೇಳುವುದು ಅತ್ಯಗತ್ಯ, ಬಹಳ ಅಗತ್ಯ. ನಮಗೆ ದೇವರ ರಾಜ್ಯಕ್ಕೆ ನಾವು ಸಿದ್ಧರಾಗಬೇಕು ಅನ್ನೋದರ ಬಗ್ಗೆ ಅನೇಕ ಬಾರಿ ಅನೇಕರು ದೇವರ ವಾಕ್ಯವನ್ನು ಕೇಳೋದಿಲ್ಲ, ಹೇಳೋರು ಕೂಡ ಕಡಿಮೆಯಾಗಿದ್ದಾರೆ. ದೇವರ ರಾಜ್ಯಕ್ಕೆ ನಾವು ಯಾಕೆ ಸಿದ್ಧರಾಗಬೇಕು ಅನ್ನೋದು ನಮ್ಮ ಮುಂದೆ ಇರುವ ಪ್ರಶ್ನೆ. ಯಾಕೆ ನಾವು ದೇವರ ರಾಜ್ಯದ ಬಗ್ಗೆ ತಿಳ್ಕೋಬೇಕು? ದೇವರ ರಾಜ್ಯ, ಪರಲೋಕ ರಾಜ್ಯ, ಅದಕ್ಕೆ ಸಿದ್ಧರು ನಾವು ಆಗಿರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಅನೇಕರು ವಾಕ್ಯವನ್ನು, ಈ ಲೋಕ ಸಂಬಂಧವಾದ ವಿಷಯಗಳಿಗೆ ವಾಕ್ಯಗಳನ್ನು ತಮಗೆ ಅನುಕೂಲಕರವಾಗಿ ಕೇಳಲಿಕ್ಕೂ ಹೇಳಲಿಕ್ಕೂ ಪ್ರಯತ್ನ ಮಾಡ್ತಾರೆ. ದೇವರ ರಾಜ್ಯದ ಸಂಬಂಧವಾದ ವಿಷಯಗಳನ್ನು ಕೆಲವು ಸಾರಿ ಅವರು ನಿರ್ಲಕ್ಷ್ಯ ಮಾಡುವುದನ್ನು ನಾವು ಗಮನಿಸಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ಪ್ರಾರಂಭದಲ್ಲಿ ನೋಡುವಾಗ ಸ್ನಾನಿಕನಾದ ಯೋಹಾನನು ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಸುವಾರ್ತೆ ಸಾರುವುದನ್ನು ನಾವು ಗಮನಿಸ್ತೇವೆ. ಮೊಟ್ಟ ಮೊದಲು ನಿಜ, ಯೇಸು ಕ್ರಿಸ್ತನು ದೇವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಅತಿ ಹೆಚ್ಚಾಗಿ, ದೇವರ ರಾಜ್ಯ, ಪರಲೋಕ ರಾಜ್ಯ ಅನ್ನೋ ಮಾತುಗಳನ್ನು ಹೆಚ್ಚಾಗಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳಲ್ಲಿಯೂ ಮಾತ್ರವಲ್ಲದೆ ಅಪೋಸ್ತಲರ ಕೃತ್ಯಗಳಲ್ಲಿಯೂ ಮತ್ತು ಇನ್ನುಳಿದ ಪತ್ರಿಕೆಗಳಲ್ಲಿ ಕೂಡ ನಾವು ಅನೇಕ ಬಾರಿ ಈ ಮಾತನ್ನು ನೋಡಿದರೂ ಕೂಡ ಇದರ ಪ್ರಾರಂಭ ಹೊಸ ಒಡಂಬಡಿಕೆಯಲ್ಲಾಗೋದು ಸ್ನಾನಿಕನಾದ ಯೋಹಾನನು ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅನ್ನೋ ಮಾತನ್ನು ಹೇಳುವುದನ್ನು, ಸುವಾರ್ತೆಯನ್ನು ಸಾರುವುದನ್ನು ನಾವು ಗಮನಿಸಬಹುದು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಆ ಮಾತನ್ನು, ಪರಲೋಕ ರಾಜ್ಯವು ಸಮೀಪವಾಯಿತು,
ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಮೊದಲನೇ ಲೈನಲ್ಲಿ ನಾವು ಮೊದಲನೇ ವಚನದಲ್ಲಿ ನೋಡ್ತೇವೆ, ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನನ್ನು ದೇವರು ಆರಿಸಿಕೊಂಡು, ಈ ಲೋಕಕ್ಕೆ ಸ್ನಾನಿಕನಾದ ಯೋಹಾನನನ್ನು ದೇವರು ಕಳಿಸ್ತಾರೆ. ಯೇಸು ಕ್ರಿಸ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಿಗಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು ಕಳುಹಿಸಲ್ಪಟ್ಟವನು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವನು. ಸ್ನಾನಿಕನಾದ ಯೋಹಾನನು ಮೊದಲ ಮಾತೇ ಯೋಹಾನನ್ ಹೇಳ್ತಾ ಇರೋದು, ಸಾರ್ತಾ ಇರೋದೇನೆಂದರೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಆತ್ಮೀಯ ಸಹೋದರ ಸಹೋದರಿಯರೇ, ಇದಾದ ನಂತರದಲ್ಲಿ ನಾವು ಅನೇಕ ಬಾರಿ ಯೇಸು ಸ್ವಾಮಿ ಕೂಡ ಇದೇ ಮಾತುಗಳನ್ನು ಉಪಯೋಗಿಸಿ ಪರಲೋಕ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಸಾರುತ್ತಾ ಉಪದೇಶ ಮಾಡುತ್ತಾ ಹೋಗೋದನ್ನು ಗಮನಿಸಬಹುದು. ಮೊದಲನೇದಾಗಿ 4ನೇ ಅಧ್ಯಾಯ 17ನೇ ವಚನ, ಅದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಅದೇ ಮಾತನ್ನು ಹೇಳೋದನ್ನು ನಾವು ಗಮನಿಸಬಹುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕಾಗಿದೆ. ಪರಲೋಕ ರಾಜ್ಯವು ಸಮೀಪಿಸಿತು ಅಂತ ಸ್ನಾನಿಕನಾದ ಯೋಹಾನನು ಸಾರದ, ಯೇಸು ಕ್ರಿಸ್ತನು ಕೂಡ ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಪರಲೋಕ ರಾಜ್ಯವು ಸಮೀಪಿಸಿತು. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್. ಇಟ್ ಇಸ್ ಕಮಿಂಗ್ ನಿಯರ್ ಟು ಯು, ಇಟ್ ಹ್ಯಾಸ್ ಕಮ್ ನಿಯರ್ ಟು ಯು. ತುಂಬ ಸಮೀಪವಾಗಿದೆ ದೇವರ ರಾಜ್ಯ. ಈಗ ಆ ದೇವರ ರಾಜ್ಯ ಸಮೀಪವಾಗಿರೋದ್ರಿಂದ ನೀವು ಆ ದೇವರ ರಾಜ್ಯಕ್ಕೆ ಸಿದ್ಧರಾಗಿದ್ರಿ, ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕೂ ಪಾತ್ರರಾಗುವುದಕ್ಕೂ ನೀವು ಸಿದ್ಧತೆ ಮಾಡಿಕೊಳ್ಳಿರಿ ಅನ್ನೋ ಅರ್ಥದಲ್ಲಿಯೇ ಅಲ್ಲಿ ಸ್ನಾನಿಕನಾದ ಯೋಹಾನನಾಗಲಿ ಯೇಸು ಕ್ರಿಸ್ತನಾಗಲಿ ಇಬ್ಬರೂ ಕೂಡ ಆ ವಾಕ್ಯವನ್ನು ಹೇಳ್ತಾ ಇರೋದನ್ನು ನಾವು ಗಮನಿಸಬಹುದು. ಸಿದ್ಧತೆ. ಈಗ ದೇವರ ರಾಜ್ಯ ಸಮೀಪವಾಗಿದೆ. ನೀನು ನಾನು ದೇವರ ಅನಾದಿ ಸಂಕಲ್ಪದ ಮೇರೆಗೆ ಆರಿಸಿಕೊಳ್ಳಲ್ಪಟ್ಟವರು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ವಾಕ್ಯಗಳನ್ನು, ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನನ್ನು ನಂಬಿದವರಾಗಿರುವುದರಿಂದ ಯೋಹಾನನ ಸುವಾರ್ತೆ 3:16 ನಮ್ಮೆಲ್ಲರಿಗೂ ಗೊತ್ತಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕು ಅಂತ ಕೊಟ್ಟನು. ದೇವರು ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರ ಬಗ್ಗೆ ಒಂದು ಉದ್ದೇಶವನ್ನು ದೇವರು ಹೊಂದಿದವನಾಗಿ ಅವರನ್ನು ರಕ್ಷಿಸಿರೋದು. ಸುಮ್ಮನೆ ಅಲ್ಲ. ನಾವು ಯಾರೂ ಕೂಡ ನಾಶವಾಗಬಾರದು. ನಾವು ನಿತ್ಯ ಜೀವವನ್ನು ಹೊಂದಬೇಕು. ನಾವು ನಿತ್ಯ ಜೀವಕ್ಕೆ ಪಾತ್ರರಾಗಬೇಕು. ನಾವು ದೇವರ ರಾಜ್ಯಕ್ಕೂ ಪರಲೋಕ ರಾಜ್ಯಕ್ಕೂ ನಾವು ಪಾತ್ರರಾಗಬೇಕು ಅನ್ನೋ ಉದ್ದೇಶವನ್ನು ಹೊಂದಿದವನಾಗಿ ದೇವರು ನಮ್ಮನ್ನು ರಕ್ಷಿಸಿರುವುದು. ನಾವು ರಕ್ಷಣೆ ಹೊಂದಿರುವುದು ನಂಬಿಕೆಯ ಮೂಲಕ, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ದೇವರ ಕೃಪೆಯಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಈಗ ದೇವರು ನಮ್ಮನ್ನು ರಕ್ಷಿಸಿದ ಮೇಲೆ ನಮ್ಮ ವಿಷಯದಲ್ಲಿ ದೇವರಿಗೊಂದು ಉದ್ದೇಶ ಇದೆ. ಆ ಉದ್ದೇಶ ಏನಂದರೆ ನಾವು ನಾಶವಾಗಬಾರದು ಮತ್ತು ನಾವು ನಿತ್ಯ ಜೀವವನ್ನು, ಅಂದರೆ ಪರಲೋಕ ರಾಜ್ಯವನ್ನು, ದೇವರ ರಾಜ್ಯವನ್ನು ಹೊಂದಬೇಕು. ನಿತ್ಯ ಜೀವಕ್ಕೆ ನಾವು ಪಾತ್ರರಾಗಬೇಕು. ಇದು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ದೇವರ ಬಳಿಗೆ ಬಂದ ಮೇಲೆ ನಾವು ದೇವರ ರಾಜ್ಯಕ್ಕೆ ನಾವು ಸಿದ್ಧವಾಗಬೇಕಂದ್ರೆ ದೇವರ ವಾಕ್ಯ ಏನು ಹೇಳುತ್ತೆ ನಮಗೆ, ನಾವು ಯಾವ ರೀತಿಯಾಗಿ ದೇವರ ರಾಜ್ಯಕ್ಕಾಗಿ ಸಿದ್ಧ ಆಗಬೇಕು ಅನ್ನೋ ವಿಷಯದಲ್ಲಿ ಸತ್ಯವೇದ ಏನು ಹೇಳ್ತದೆ ಅದು ಬಹಳ ಮುಖ್ಯ. ನಮಗೆ ದೇವರ ರಾಜ್ಯಕ್ಕೆ ನಾವು ಪಾತ್ರರಾಗಲಿಕ್ಕೆ ಏನೇನು ಮಾಡಬೇಕಂತ ಅನೇಕರು ಮನುಷ್ಯರು ಹೇಳೋದಾಗಲಿ, ಬೇರೆ ಬೇರೆ ಪಾಸ್ಟ್ಗಳು ಹೇಳೋದಾಗಲಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಊಹಿಸಿಕೊಂಡು ನಾನು ದೇವರ ರಾಜ್ಯಕ್ಕೆ ಸೇರಬೇಕಂದ್ರೆ ನಾನು ಈ ಕೆಲಸ ಕಾರ್ಯಗಳು ಮಾಡಬೇಕೆನ್ನೋ ಅಂತ ನಾವು ಕೂಡ ಕೆಲವು ಸಾರಿ ಅಂದ್ಕೊಳ್ತೇವೆ ನಮ್ಮ ಸ್ವಂತ ಜ್ಞಾನದಿಂದ. ಅದೆಲ್ಲದಕ್ಕಿಂತ ಮುಖ್ಯ ದೇವರ ರಾಜ್ಯಕ್ಕೆ ನಮ್ಮನ್ನು ಸಿದ್ಧ ಮಾಡಲಿಕ್ಕೂ, ದೇವರ ರಾಜ್ಯಕ್ಕೆ ನಮ್ಮನ್ನು ಪಾತ್ರರಾಗಿ ಮಾಡುವುದಕ್ಕೂ, ನಾವು ದೇವರ ರಾಜ್ಯಕ್ಕೆ ಸೇರುವುದಕ್ಕೂ ಏನು ಮಾಡಬೇಕು ಅಂತ ಸತ್ಯವೇದ ನಮಗೆ ತೋರಿಸುವ ಮಾರ್ಗ, ದ ವೇ ಟು ಕಿಂಗ್ಡಮ್ ಆಫ್ ಹೆವೆನ್, the way to kingdom of God that is shown in the Bible is more important for us than anything else. ಬೇರೆ ಎಲ್ಲವುಗಳಿಗಿಂತ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅನ್ನೋದು ಬಹಳ ಮುಖ್ಯ. ನಿಮಗೆ ಸುಲಭವಾಗಿ ಅರ್ಥ ಆಗಲಿಕ್ಕೆ ನಾನು ಕೆಲವು ಪಾಯಿಂಟ್ಸ್ ಆಗಿ ಮಾಡಿದ್ದೇನೆ. ಆ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳ್ರಿ, ಸ್ನಾನಿಕನಾದ ಯೋಹಾನನು ಮತ್ತು ಯೇಸು ಕ್ರಿಸ್ತನು ಇಬ್ಬರೂ ಕೂಡ ದೇವರ ರಾಜ್ಯ ಸಮೀಪಿಸಿತು ಅಂತ ಹೇಳಿ ಅವರು ಸಾರುವಾಗಲೇ ಆ ಪದದ
ಕೂಡಲೇ ಆ ಪದ ಆದ ಕೂಡಲೇ ಮತ್ತೊಂದು ಪದವನ್ನು ಅಥವಾ ವಿಷಯವನ್ನು ಅಲ್ಲಿ ಹೇಳ್ತಾರೆ. ಅದೇನೆಂದರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ರಾಜ್ಯ ಸಮೀಪಿಸಿತು, ಈಗ ನೀವೇನು ಮಾಡಬೇಕು ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇಂಗ್ಲಿಷ್ನಲ್ಲಿ ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್ ಅನ್ನೋ ಮಾತನ್ನು ನೋಡ್ತೇವೆ. ರಿಪೆಂಟ್ ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಅರ್ಥ. ನೀವು ಮನಸ್ಸು ಬೇರೆ ಮಾಡಿಕೊಳ್ಳಿರಿ ಅಂತ ಅರ್ಥ. ಆದ ಕಾರಣ ದೇವರ ರಾಜ್ಯಕ್ಕೆ ಸಿದ್ಧತೆ ಆಗುವ ಎಲ್ಲ ವಿಶ್ವಾಸಿಗಳು ಮೊದಲು ಮಾಡಬೇಕಾಗಿರೋದೆಂದರೆ ರಿಪೆಂಟ್. ಬರ್ಕೊಳ್ಳೋರು ಬರ್ಕೊಳ್ಳ್ರಿ. ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಡೂ ಇನ್ ಆರ್ಡರ್ ಟು ಪ್ರಿಪೇರ್ ಅವರ್ ಸೆಲ್ಫ್ಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿ ಹ್ಯಾವ್ ಟು ರಿಪೆಂಟ್. ದೇವರ ರಾಜ್ಯ ಸಮೀಪಿಸ್ತು ಅಂದ ಕೂಡಲೇ ನೀವು ಮಾಡೋದನ್ನು ಬಿಟ್ಟು ನೀವು ಇಲ್ಲಿವರೆಗೂ ಲೋಕದ ಕಡೆಗೆ ತಿರುಗಿದ್ರಲ್ಲ, ಲೋಕವನ್ನು ನೀವು ಅನುಸರಿಸ್ತಾ ಇದ್ರಲ್ಲ, ಈಗ ಲೋಕವನ್ನು ಅನುಸರಿಸುವುದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಲೋಕವನ್ನು ನೋಡುವುದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಲೋಕದ ಕಡೆಗೆ ಇರುವುದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಆದಿಕಾಂಡದಿಂದಲೂ ಸೃಷ್ಟಿ ಮೊದಲುಗೊಂಡು ನಾವು ಗಮನಿಸ್ತಾ ಹೋದರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ದೇವರು ಮನುಷ್ಯನ ಸಂಗಡ ಇರುವುದಕ್ಕೆ ಏದೇನ್ ತೋಟದಲ್ಲಿ ಅನ್ಯೂನ್ಯವಾಗಿದ್ದಾಗ ಅಲ್ಲೇ ಪರಲೋಕ ರಾಜ್ಯ, ಅಲ್ಲೇ ದೇವರ ರಾಜ್ಯ. ದೇವರು ಪ್ರತಿನಿತ್ಯ ಬಂದು ಅವರ ಸಂಗಡ ಅನ್ಯೂನ್ಯತೆಯಿಂದಲೂ ಸಮಯ ಕಳೆಯುವ ಸಮಯ ಅದೇ ದೇವರ ರಾಜ್ಯ. ಆದರೆ ಮನುಷ್ಯನು ಅವಿಧೇಯನಾಗಿ ದೇವರು ತಿನ್ನಬಾರದು ಅಂತ ಹೇಳಿದಂಥ ಹಣ್ಣನ್ನು ತಿಂದು ಅವಿಧೇಯತ್ವದಿಂದ ಪಾಪ ಬಂತು. ಆ ಪಾಪದ ದೆಸೆಯಿಂದ ಮನುಷ್ಯನಿಗೂ ದೇವರಿಗೂ ಬಹಳ ದೂರ ಉಂಟಾಯಿತು. ಮತ್ತೆ ಮನುಷ್ಯನು ದೇವರು ಒಂದಾಗಿದ್ದದ್ದು ಮತ್ತೆ ಬೇರೆ ಆದರು. ಆ ಪಾಪದ ದೆಸೆಯಿಂದ ದೂರ ಆಗಿದ್ದಂಥ ಈ ಮನುಷ್ಯನನ್ನು ಮತ್ತೆ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡುವುದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಈ ಲೋಕಕ್ಕೆ ಕಳುಹಿಸಿಕೊಡಬೇಕಾಯಿತು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಮತ್ತೆ ಕೆಟ್ಟು ಹೋಗಿದ್ದಂತಹ ಮನುಷ್ಯರನ್ನು ಹುಡುಕಿ ರಕ್ಷಿಸಿ ದೇವರ ಸಂಗಡ ಒಂದು ಮಾಡಲಿಕ್ಕೂ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಈಗ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದ ಮೇಲೆ ಆತನು ಸುವಾರ್ತೆ ಪ್ರಾರಂಭ ಮಾಡಿಕೊಳ್ಳಿ ಹೇಳಿದ್ದೇನೆಂದರೆ, ನೀವು ಈಗ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಮ್ಮ ಹಳೆಯ ಜೀವನ ಅರ್ಥ ಮಾಡಿಕೊಂಡು ಮೊದಲು ನಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗಬೇಕು. ವಿ ಹ್ಯಾವ್ ಟು ರಿಪೆಂಟ್ ಫಾರ್ ಆಲ್ ಅವರ್ ಪ್ರೀವಿಯಸ್ ಡೀಡ್ಸ್, ಥಾಟ್ಸ್ ಆ್ಯಂಡ್ ಅವರ್ ಲೈಫ್ ಸ್ಟೈಲ್. ನಮ್ಮ ಆಲೋಚನೆ, ನಮ್ಮ ಕ್ರಿಯೆಗಳು ಮತ್ತು ನಮ್ಮ ಜೀವನ ಶೈಲಿ ಹಳೆಯದೇನಿತ್ತಲ್ಲ ಅದೆಲ್ಲದರ ಬಗ್ಗೆ ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪ, a sincere repentance which is all the time continuous, ಯಾವಾಗಲೂ ಸತತವಾಗಲೂ ಇರುವಂತಹ ಮತ್ತು ಯಥಾರ್ಥವಾದ ಒಂದು ರಿಪೆಂಟೆನ್ಸ್ ಅಥವಾ ಪಶ್ಚಾತ್ತಾಪ. ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ನಮಗೆ ದೇವರಿಂದ ಸಿಗುವಂಥದ್ದು ಬಹಳ ಮುಖ್ಯವಾದದ್ದು. ಎರಡನೇ ವಿಷಯ ನಾನು ಹೇಳಲಿಕ್ಕಿದ್ದೇನೆ. ಆದ ಕಾರಣ ಆತ್ಮೀಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ಪಶ್ಚಾತ್ತಾಪ ಇಲ್ಲದೆ ದೇವರ ಕಡೆಗೆ ನಾವು ತಿರುಗಿಕೊಳ್ಳದೆ ನಾವು ದೇವರ ರಾಜ್ಯಕ್ಕೆ ಸಿದ್ಧರಾಗಲಿಕ್ಕೆ ಸಾಧ್ಯವೇ ಇಲ್ಲ. ದ ವೆರಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ರಿಪೆಂಟ್. ದೇವರ ರಾಜ್ಯಕ್ಕೆ ನಾವು ಪಾತ್ರರಾಗಬೇಕು ಅಂದರೆ ದೇವರ ಕಡೆಗೆ ಮೊದಲು ನಾವು ತಿರುಗಿಕೊಳ್ಳಬೇಕು, ಸಂಪೂರ್ಣವಾಗಿ ತಿರುಗಿಕೊಳ್ಳಬೇಕು, ಯಥಾರ್ಥವಾಗಿ ತಿರುಗಿಕೊಳ್ಳಬೇಕು. ನಾವು ದೇವರ ಕಡೆಗೆ ನೋಡುತ್ತಾ ಇಬ್ರಿ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳುವ ಹಾಗೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಕ್ರಿಸ್ತ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು, ಮೂಲ ಭಾಷೆಗಳಲ್ಲಿ ನಾವು ಗಮನಿಸಿ ನೋಡುವಾಗ ಫಿಕ್ಸಿಂಗ್ ಯುವರ್ ಐಸ್ ಆನ್ ಜೀಸಸ್ ಅನ್ನೋ ಮಾತನ್ನು ನಾವು ನೋಡ್ತೇವೆ. ನಾವು ಲೋಕದ ಕಡೆಗೆ ತಿರುಗಿ ನೋಡ್ತಾ ಇದ್ವಿ. ಈಗ ಯೇಸುವಿನ ಮೇಲೆ ನಮ್ಮ ಕಣ್ಣುಗಳನ್ನು, ನಮ್ಮ ದೃಷ್ಟಿಯನ್ನು ನಾವು ಫಿಕ್ಸ್ ಮಾಡಿಕೊಂಡು ಮುಂದೆ ಸಾಕ್ತಾ ಹೋಗಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಯೇಸು ಕ್ರಿಸ್ತನು ಬಂದು ಶಿಷ್ಯರಿಗೂ ಅನೇಕರಿಗೂ ಕಾಣಿಸಿಕೊಂಡು ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಯೇಸು ಕ್ರಿಸ್ತನು ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಅಪೊಸ್ತಲರಿಗೆ, ಶಿಷ್ಯರಿಗೆ ಕಾಣಿಸಿಕೊಂಡು 40 ದಿವಸಗಳ ಕಾಲ ಅವರಿಗೆ ಏನು ಹೇಳ್ತಾ ಇದೆ ಅಂದರೆ, ಓನ್ಲಿ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದ ಕುರಿತಾಗಿ ಅನೇಕ ವಿಷಯಗಳನ್ನು 40 ದಿನ ಅವರಿಗೆ ಕಾಣಿಸಿಕೊಳ್ಳೋದು. ಏನು ವಿಷಯ ಹೇಳ್ತಾರೆ ಅಂದರೆ, ದೇವರ ರಾಜ್ಯದ ವಿಷಯ. ಯಾಕೆ? ಪುನರುತ್ಥಾನನಾದ ಯೇಸು ಪರಲೋಕಕ್ಕೆ ಕೂಡಲೇ ಏರಿ ಹೋಗಲಿಲ್ಲ. 40 ದಿವಸಗಳ ಕಾಲ ಅವರಿಗೆ ಕಾಣಿಸಿಕೊಂಡ. ಅವರಿಗೆ 40 ದಿವಸಗಳ ಕಾಲ ತಾನು ಮರಣದಿಂದ ಎದ್ದು
ಪುನರುತ್ಥಾನನಾದ ಮೇಲೆ ಕಾಣಿಸಿಕೊಂಡದ್ದಕ್ಕೆ ಮುಖ್ಯ ಕಾರಣ ಏನಂದರೆ ಅವರಿಗೆ ದೇವರ ರಾಜ್ಯದ ವಿಷಯವಾದ ವಿಷಯಗಳನ್ನು ಅವರಿಗೆ ಹೇಳಬೇಕು, ಅವರಿಗೆ ಕಲಿಸಿಕೊಡಬೇಕು, ಅವರನ್ನು ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕು ಅನ್ನೋ ಉದ್ದೇಶದಿಂದ ಯೇಸು ಕ್ರಿಸ್ತನವರಿಗೆ ಕಾಣಿಸಿಕೊಂಡ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯ ಎಷ್ಟು ಪ್ರಾಮುಖ್ಯ ಅನ್ನೋದು ನಾವು ಇದರಿಂದನೇ ಅರ್ಥ ಮಾಡ್ಕೊಳ್ಬೋದು. ಯೇಸು ಕ್ರಿಸ್ತನು 3.5 ವರ್ಷಗಳ ಕಾಲ ಅವರೆಲ್ಲರೂ ಜೊತೆಗಿದ್ದರೂ ಕೂಡ ಅವರಿಗೆ ಎಲ್ಲ ವಿಷಯಗಳನ್ನು ಕಲಿಸಿದ ಮೇಲೆ ಆತನು ಮರಣವನ್ನು ಜಯಿಸಿ ಎದ್ದನ ಮೇಲೆ ಕೂಡ ಮತ್ತೆ 40 ದಿನಗಳ ಕಾಲ ದೇವರ ರಾಜ್ಯದ ವಿಷಯವಾಗಿ ಅವರಿಗೆ ಅನೇಕ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದ. ಯಾಕೆಂದರೆ ಅವರನ್ನು ಸಿದ್ಧ ಮಾಡಬೇಕು, ದೇವರ ರಾಜ್ಯಕ್ಕೆ ಅವರು ಯೋಗ್ಯರಾಗಿ ಜೀವಿಸುವಂತೆ, ಅವರು ಅನೇಕರಿಗೆ ದೇವರ ರಾಜ್ಯದ ವಿಷಯವಾಗಿ ಕಲಿಸುವಂತೆ ಅವರನ್ನು ಸಜ್ಜುಗೊಳಿಸುವುದಕ್ಕೆ ದೇವರು ಮತ್ತೆ ಅಪೊಸ್ತಲರೆಲ್ಲರಿಗೂ ಕೂಡ ಮತ್ತೆ 40 ದಿವಸಗಳ ಕಾಲ ಕಾಣಿಸಿಕೊಂಡು ದೇವರ ರಾಜ್ಯದ ವಿಷಯವಾಗಿ ಅವರಿಗೆ ಹೇಳ್ತಾನೆ. ಅದೇ ವಿಷಯವನ್ನೇ ಅವರು ಅಪೊಸ್ತಲರ ಕಾರ್ಯ ಇಡೀ ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಹೋಗಿದ್ರೆ ಅದೇ ವಿಷಯಗಳನ್ನೇ ಅವರು ದೇವರ ರಾಜ್ಯದ ವಿಷಯವನ್ನೇ ಸುವಾರ್ತೆಯಾಗಿ ಅಪೊಸ್ತಲರೆಲ್ಲರೂ ಕೂಡ ಚದರಿ ಹೋಗಿ ನಾನಾ ಕಡೆಗಳಲ್ಲಿ ದೇವರ ರಾಜ್ಯಕ್ಕೆ ವಿಷಯವಾಗಿಯೇ ಅವರು ವಾಕ್ಯವನ್ನು ಸಾರ್ತಾ ಇದ್ರು. ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ಗಮನಿಸಿ ನೋಡಿದ್ರೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲಾ ಸೀಮೆಯಲ್ಲಿ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಅಪೊಸ್ತಲರು ಏನು ಮಾಡ್ತಾ ಇದ್ದಾರೆ? ದೇವರ ರಾಜ್ಯಕ್ಕೆ ತಿರುಗಿಕೊಳ್ಳಿರಿ, ಮಾನಸಾಂತರ ಹೊಂದಿರಿ, ದೇವರ ರಾಜ್ಯಕ್ಕೆ ತಕ್ಕ ಕ್ರಿಯೆಗಳನ್ನು ನಿಮ್ಮ ಜೀವನದಲ್ಲಿ ನಡೆಸಿರಿ ಅಂತೇಳಿ ದೇವರ ರಾಜ್ಯದ ವಿಷಯ ಬಗ್ಗೆನೇ ಅವ್ರು ಹೇಳ್ತಾ ಇದ್ರು. ಎಲ್ಲೆಲ್ಲಿಗೂ ಹೋದ್ರೂ ಅವ್ರು ಏನು ಪ್ರೀಚ್ ಮಾಡ್ತಾ ಇದ್ರು? 17ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡಿದ್ರೆ, ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂಗ್ಲಿಷ್ನಲ್ಲಿ ರಿಪೆಂಟ್ ಅಂತ ಹೇಳಿದೆ. ತನ್ನ ಕಡೆಗೆ ಜನರು ತಿರುಗಿಕೊಳ್ಳಬೇಕು ಅನ್ನೋದನ್ನ ದೇವರು ಇಷ್ಟಪಡ್ತಾರೆ. ಅಂದರೆ ಪೀಪಲ್ ಶುಡ್ ಟರ್ನ್ ಟು ಗಾಡ್. ದೇವರ ಕಡೆಗೆ ಜನರು ತಿರುಗಿಕೊಳ್ಳಬೇಕು, ಪಶ್ಚಾತ್ತಾಪ ಮಾನಸಾಂತರದಿಂದ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ರಿಪೆಂಟ್ ಆ್ಯಂಡ್ ರಿಟರ್ನ್ ಟು ಗಾಡ್. ಈಗ ಎರಡನೇದಾಗಿ ನಾವು ನಮ್ಮ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬಂದು ದೇವರ ಕಡೆಗೆ ತಿರುಗಿಕೊಂಡು ಆತನು ನಂಬುವುದಾದರೆ ಏನು ನಡೆಯುತ್ತೆ? ಇಫ್ ಯು ರಿಪೆಂಟ್ ಯು ವಿಲ್ ರಿಸೀವ್. If you repent, you will receive. What is that you receive? First thing. The very first thing that you receive is forgiveness of your sins. ಆತ್ಮೀಯ ಸಹೋದರ ಸಹೋದರಿಯರೇ, ನೀನು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುವುದಾದರೆ ಮೊಟ್ಟ ಮೊದಲು ದೇವರು ನಿನಗೆ ಕೊಡೋದೇನು ಗೊತ್ತಾ? ನಿನ್ನ ಪಾಪಗಳ ಕ್ಷಮಾಪಣೆ. ಸ್ನಾನಿಕನಾದ ಯೋಹಾನನು ಕೂಡ ಸುವಾರ್ತೆಯನ್ನು ಸಾರುವಾಗ ಅನೇಕರು ಬಂದು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿದ್ರು. ಅವರು ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವನ ಪಾಪವು ಪರಿಹಾರವಾಗಿದೆಯೋ, ಯಾವನ ದ್ರೋಹವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು ಅಂತ ನಾವು ಕೀರ್ತನೆಯಲ್ಲಿ ನೋಡುತ್ತೇವೆ ಅಲ್ವಾ? ಬ್ಲೆಸ್ಡ್ ಇಸ್ ದ ಒನ್ ಹೂಸ್ ಸಿನ್ಸ್ ಅಂಡ್ ಟ್ರಾನ್ಸ್ಗ್ರೆಷನ್ಸ್ ಆರ್ ಫರ್ಗಿವನ್. ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾದಂಥ ಮುಖ್ಯವಾದ ಉದ್ದೇಶ ಏನಂದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಯೇಸು ಕ್ರಿಸ್ತನು ಮಾತ್ರ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಚೆನ್ನಾಗಿ ತಿಳ್ಕೋಬೇಕು, ಯೇಸು ಕ್ರಿಸ್ತನು ತನ್ನನ್ನು ತಾನು ಶಿಲುಬೆಯ ಮರಣದಲ್ಲಿ ಒಪ್ಪಿಸಿಕೊಟ್ಟದ್ದಕ್ಕೆ ಮುಖ್ಯವಾದ ಕಾರಣ ಆ ಶಿಲುಬೆಯ ಮರಣದಿಂದ ನಮ್ಮ ಜೀವನದಲ್ಲಿ ನಡೆಯುವ ಮೊದಲನೆಯ ಅದ್ಭುತ ಕಾರ್ಯ ಏನಂದರೆ ಪಾಪಗಳ ಕ್ಷಮಾಪಣೆ. Jesus Christ sacrificed himself on the cross to forgive your sins, forgive my sins and forgive the sins of all the people who will come to him. ಯಾರ್ಯಾರು ಆತನ ಬಳಿಗೆ ಬರ್ತಾರೋ ಅವರೆಲ್ಲರ ಪಾಪಗಳನ್ನು ಕ್ಷಮಿಸುವುದೇ ಆತನ ಚಿತ್ತ, ಉದ್ದೇಶ. ಆ ಶಿಲುಬೆಯ ಮರಣದ ಹಿಂದಿನ ಮೂಲ ಉದ್ದೇಶವೇ ಅದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನಗಳಲ್ಲಿ ಪಾಪ ಕ್ಷಮಾಪಣೆಗೋಸ್ಕರ ಲೋಕದ ಜನರು ಏನೇನೋ ಮಾಡ್ತಾ ಇದ್ದಾರೆ. ತಮ್ಮ ಮನಸ್ಸಿಗೆ ಬಂದಂತೆ, ತಮಗೆ ಸರಿ ತೋಚಿದಂತೆ ಏನೇನೋ ಮಾಡ್ತಾ ಇದ್ದಾರೆ. ಆದರೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರವಾಗಲಿ, ಪಾಪಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಗಲಿ ಅದು ಯೇಸು ಕ್ರಿಸ್ತನಿಗೆ ಮಾತ್ರನೇ, ಇನ್ಯಾರಿಗೂ ಇಲ್ಲ. ಆದ ಕಾರಣ ನಾವು ರಿಪೆಂಟ್ ಆದ ನಂತರ ಯೇಸು ಸ್ವಾಮಿ ಕಡೆಗೆ ತಿರುಗಿಕೊಂಡ ಮೇಲೆ ಮೊಟ್ಟ ಮೊದಲು ನಾವು ಆತನಿಂದ ಪಡೆದುಕೊಳ್ಳುವುದೇನೆಂದರೆ ವಿ ರಿಸೀವ್ ದ ಫರ್ಗಿವ್ನೆಸ್ ಆಫ್ ಅವರ್ ಸಿನ್ಸ್, ವಿಚ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದ 38ನೇ ವಚನದಲ್ಲಿ ನೋಡೋಣ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಹಲ್ಲೆಲೂಯಾ.
ನಿಮ್ಮಲ್ಲಿ ಪಾಪ ಪರಿಹಾರ ಆಗುವುದಕ್ಕೋಸ್ಕರ. ಈಗ ನಾವು ದೇವರ ರಾಜ್ಯಕ್ಕೆ ಸಿದ್ಧವಾಗುವುದ್ರ ಬಗ್ಗೆ ಕೇಳ್ತಾ ಇದ್ದೇವಲ್ಲ, ಮೊದಲು ನಾವು ರಿಪೆಂಟ್ ಆಗಬೇಕು, ಪಶ್ಚಾತ್ತಾಪದಿಂದ ದೇವರ ಕಡೆ ತಿರುಗಿಕೊಳ್ಳಬೇಕು. ಅದಿಲ್ಲದೆ ಹೋದರೆ ದೇವರ ರಾಜ್ಯಕ್ಕೆ ಸಿದ್ಧರಾಗಲ್ಲ. ಎರಡನೇದಾಗಿ, ನಮ್ಮ ಪಾಪಗಳು ಕ್ಷಮಿಸಲ್ಪಡದೆ ಹೋದರೆ ನಾವು ಯಾರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ, ದೇವರ ರಾಜ್ಯಕ್ಕೆ ಸಿದ್ಧರೂ ಆಗೋದಿಲ್ಲ. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಯಾವ ರೀತಿಯಾಗಿ ನಾವು ಒಂದು ಟ್ರೈನು, ಒಂದು ಬಸ್ ನಾವು ಹತ್ತಿ ಕೂತ್ಕೋಬೇಕಂದ್ರೆ ಅದರ ಟಿಕೆಟ್ ನಮ್ಮ ಹತ್ರ ಇರಬೇಕು, ಅದೇ ಪ್ರಕಾರ ದೇವರ ರಾಜ್ಯದ ಪ್ರವೇಶಕ್ಕಾಗಿ ಅಲ್ವಾ ನಾವು ಹೊಸದಾಗಿ ಹುಟ್ಟಬೇಕು ಅಂತ ಯೋಹಾನನ ಸುವಾರ್ತೆಯಲ್ಲಿ ನೋಡ್ತೇವೆ. ಒಬ್ಬನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುವುದರಲ್ಲಿ ಪಾಪ ಕ್ಷಮಾಪಣೆ ಬಹಳ ಮುಖ್ಯವಾದದ್ದು. ಆತ್ಮೀಯ ಸಹೋದರ ಸಹೋದರಿಯರೇ, ಇವೆಲ್ಲವೂ ಮೂಲ ಪಾಠಗಳು, ಮೂಲ ವಿಷಯಗಳಾಗಿರ್ಬೋದು. ಬಟ್ ವೆರಿ 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 ಇಂಪಾರ್ಟೆಂಟ್ ಬೇಸಿಕ್ಸ್, ಬಹಳ ಮುಖ್ಯವಾದ ವಿಷಯಗಳು. ಪಾಪ ಪರಿಹಾರ ನಮಗೆ ಆಗದೆ, ಪಾಪಗಳು ಕ್ಷಮಿಸಲ್ಪಡದೆ ನಾವು ಎಂದಿಗೂ ಕೂಡ ದೇವರ ರಾಜ್ಯಕ್ಕೆ ಪಾತ್ರರಾಗೋ ಆಗೋದಿಲ್ಲ. ಆದ ಕಾರಣ ದೇವರ ಕಡೆಗೆ ತಿರುಗಿಕೊಂಡು ನಮಗೆ ದೇವರು ಉಚಿತವಾಗಿ ಕೊಡೋದೆ ಅಂದರೆ ನಮ್ಮ ಪಾಪಗಳ ಕ್ಷಮಾಪಣೆ. ನಾವು ಆತನ ಬಳಿಗೆ ಬಂದು, ಇಲ್ಲಿ ಪೇತ್ರನು ಹೇಳಿದ ಹಾಗೆ, ನೀವು ನಿಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಂದ್ರೆ ನೀವೇನು ಮಾಡಬೇಕು? ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಂಡವರಿಗೆ ಆತನ ಪಾಪ ಕ್ಷಮಾಪಣೆಯನ್ನು ಕೊಡ್ತಾನೆ. ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಮಗೆ ಗೊತ್ತು, ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಮ್ಮ ಪಾಪಗಳನ್ನು ಪರಿಹರಿಸುವವನಾಗಿದ್ದಾನೆ. ಇಫ್ ವಿ ಕನ್ಫೆಸ್, ಹಿ ಈಸ್ ಜಸ್ಟ್ ಅಂಡ್ ಫೇತ್ಫುಲ್ ಟು ಫರ್ಗಿವ್ ಅವರ್ ಸಿನ್ಸ್ and make us righteous. ನಮ್ಮನ್ನು ನೀತಿವಂತರಾಗಿ ಮಾಡ್ತಾನೆ, ನಮ್ಮ ಪಾಪಗಳನ್ನು ಆತನು ಕ್ಷಮಿಸುತ್ತಾನೆ. ಯಾವಾಗ ನಾವು ಒಪ್ಪಿಕೊಳ್ಳುವುದಾದರೆ. ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ ಒಂದ್ಸಾರಿ ಓದೋಣ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಸಕಲ ಪಾಪವನ್ನು, ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡೋದು ಯಾಕೆ? ಆತನು ನಮ್ಮನ್ನು ಆತನ ರಾಜ್ಯಕ್ಕೆ ಬಾಧ್ಯರನ್ನಾಗಿ, ಪಾತ್ರರನ್ನಾಗಿ ಸಿದ್ಧ ಮಾಡುವುದಕ್ಕೋಸ್ಕರ ಶುದ್ಧಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ನಮ್ಮನ್ನು ಶುದ್ಧಿ ಮಾಡುವವನಾಗಿದ್ದಾನೆ. He will cleanse us to make us worthy of his kingdom. ನಾವು ಆತನ ರಾಜ್ಯಕ್ಕೆ ಯೋಗ್ಯರಾಗಬೇಕಂದ್ರೆ ನಾವು ಶುದ್ಧರಾಗಬೇಕು. ಆತನ ಪರಿಶುದ್ಧನಾಗಿರುವುದರಿಂದ ಆತನ ಸನ್ನಿಧಿಗೆ ನಾವು ಹೋಗಬೇಕಂದ್ರೆ ನಾವು ಪರಿಶುದ್ಧರಾಗಬೇಕು, ನಾವು ಶುದ್ಧರಾಗಬೇಕು. ನಮ್ಮನ್ನು ಶುದ್ಧ ಮಾಡುವುದು ಆತನೇ. ಆಮೆನ್. ಆದ ಕಾರಣ ನಾವು ಆತನ ಬಳಿಗೆ ಬಂದಾಗ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ನನಗೆ ಗೊತ್ತು, ಇಲ್ಲಿ ವಾಕ್ಯವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರು ನಾವು ವಿಶ್ವಾಸಿಗಳೇ, ನಾವು ಅನೇಕ ವರ್ಷಗಳಿಂದ ವಿಶ್ವಾಸಿಗಳೇ. ಆದರೆ ಮಾನಸಾಂತರ ಮತ್ತು ಪಾಪಗಳ ಅರಿಕೆ ಅನ್ನೋದು ಇಟ್ ಈಸ್ ಆಲ್ವೇಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್ ಇನ್ ಕ್ರಿಸ್ಟಿಯನ್ ಲೈಫ್. ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಮಾನಸಾಂತರ ಅನ್ನೋದು, ದೇವರ ಕಡೆಗೆ ತಿರುಗಿಕೊಳ್ಳೋದನ್ನೋದು, ಪಶ್ಚಾತ್ತಾಪ ಪಡೋದನ್ನೋದು, ದೇವರಿಂದ ಕ್ಷಮಾಪಣೆಯನ್ನು ಹೊಂದುವುದನ್ನೋದು ಯಾವಾಗಲೂ ಸತತವಾಗಿ ನಡೆಯಬೇಕಾದ ಕಾರ್ಯ. ಯಾವಾಗಲೂ 30 ವರ್ಷದ ಹಿಂದೆ ನಾನು ರಕ್ಷಣೆ ಹೊಂದಿದ್ದೇರಿ, ಆವಾಗ ಪಾಪಗಳನ್ನು ಅರಿಕೆ ಮಾಡಿದೇರಿ, ಆವಾಗ ದೇವರ ಕಡೆಗೆ ತಿರುಗಿಕೊಂಡೇರಿ, ಅಷ್ಟೇ ಸಾಕುರಿ. ಅಲ್ಲ ರೀ, ನಮಗೆ ಸುಲಭವಾಗಿ ಹತ್ತಿಕೊಳ್ಳುವ ಎಲ್ಲ ಪಾಪವನ್ನು, ಎಲ್ಲ ಭಾರವನ್ನು ತೆಗೆದಿಟ್ಟವರಾಗಿ ನಾವು ಅವುಗಳೆಲ್ಲ ತೆಗೆದಿಡಬೇಕು. ನಮಗೆ ಸುಲಭವಾಗಿ ಈ ಲೋಕದಲ್ಲಿ ನಾವು ಇರುವಾಗ ಈ ಲೋಕದಲ್ಲಿ ಶೋಧನೆಗೆ ಯಾವಾಗಲೂ ಗುರಿ ಆಗ್ತಾ ಇರ್ತೇವೆ. ಕೆಲವು ಸಾರಿ ನಮಗೆ ಪಾಪ ಹತ್ತಿಕೊಳ್ತದೆ. ಆದ ಕಾರಣ ನಾವು ರಿಪೆಂಟ್ ಆಗೋದು, ಮಾನಸಾಂತರ, ದೇವರ ಕಡೆಗೆ ತಿರುಗೋದು ಯಾವಾಗಲೂ ನಡೀತಾ ಇರಬೇಕು. ದೇವರ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದು ಯಾವಾಗಲೂ ನಡೀತಾ ಇರಬೇಕು. ದಾವೀದನು ಪಾಪ ಮಾಡಿದ ನಂತರ ದೇವರ ಹತ್ರ ಬಂದು ಕ್ಷಮಾಪಣೆಯನ್ನು ಕೇಳಿ, ನಿನ್ನ ರಕ್ಷಣೆಯ ಆನಂದವನ್ನು ನನಗೆ ತಿರುಗಿ ಬರಮಾಡು, ನನಗೆ ತಿರುಗಿ ಕೊಡು. ಐ ಹ್ಯಾವ್ ಲಾಸ್ಟ್ ದ ಜಾಯ್ ಆಫ್ ಸ್ಯಾಲ್ವೇಷನ್, ಗಿವ್ ಮೀ ಬ್ಯಾಕ್ ಒನ್ಸ್ ಅಗೇನ್. ಮತ್ತೊಮ್ಮೆ ನನಗೆ ರಕ್ಷಣೆಯ ಆನಂದವನ್ನು ಕೊಡುವಂತ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪದಿಂದ ತನ್ನ ಪಾಪಗಳನ್ನು ಒಪ್ಪಿಕೊಂಡು ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ. ನಾವು ಆತನ ಬಳಿಗೆ ಬರುವುದಾದರೆ, ನಿಜವಾಗಲೂ ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವುದಾದರೆ ಆತನು ಕ್ಷಮಿಸುವವನಾಗಿದ್ದಾನೆ. ಬಟ್ ಇಟ್ ಶುಡ್ ಬಿ ವೆರಿ ಸಿನ್ಸಿಯರ್. ಭಾಳ ಯಥಾರ್ಥವಾದ ಅರಿಕೆಯಾಗಿರಬೇಕು, ಭಾಳ ಯಥಾರ್ಥವಾದ ಮಾನಸಾಂತರವಾಗಿರಬೇಕು. ದೇವರು ಕೃಪೆಯುಳ್ಳವನು ಅಂತ ಹೇಳಿ ನಾವು ಪದೇ ಪದೇ ದೇವರ ಕೃಪೆಯನ್ನು ನಾವು ಪರೀಕ್ಷಿಸುವಂಥವರಾಗಬಾರದು. ರೋಮಾಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು ಅಂತ ಪೌಲನು ರೋಮಾಪುರದಲ್ಲಿರುವ ಜನರಿಗೆ ಬರೀತಾನೆ. ಅವರು ದೇವರ ಕೃಪೆಯಿಂದ ದೇವರು ನಮ್ಮ ರಕ್ಷಿಸಿದಂತೇಳಿ ಅದೇ ಪ್ರಕಾರ ಪಾಪದಲ್ಲಿಯೇ ಜೀವನ ಮಾಡ್ತಾ ಇದ್ರು. ಪೌಲನು ಅವರಿಗೆ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾ ಇದ್ದಾನೆ. ನೋ, ಯು ಶುಡ್ ನೆವರ್ ಸೇ ಲೈಕ್ ದ್ಯಾಟ್.
ಸರ್ಟನ್ಲಿ ನಾಟ್ ಅಂತ ಬಹಳ ಕಠಿಣವಾದ ಮಾತುಗಳನ್ನು ಉಪಯೋಗಿಸಿ ಪೌಲನಲ್ಲಿ ರೋಮಾಪುರದವರಿಗೆ ಬರೀತಾ ಹೇಳ್ತಾನೆ. ದೇವರ ಕೃಪೆ ಹೆಚ್ಚುತ್ತದೆ ಬಿಡು, ನಾವು ಎಷ್ಟು ಪಾಪ ಮಾಡ್ತೀವೋ ಅಷ್ಟು ದೇವರ ಕೃಪೆ ಹೆಚ್ಚುತ್ತದೆ ಅಂತ ಹೇಳಿ ನಾವು ಪಾಪದಲ್ಲೇ ಜೀವಿಸಬೇಕಾ? ಇಲ್ಲ, ಎಂದಿಗೂ ಪಾಪದಲ್ಲಿ ಇರಬಾರದು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸತತವಾಗಿ ದೇವರ ರಾಜ್ಯಕ್ಕೆ ಸಿದ್ಧರಾಗುವುದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಮಾನಸಾಂತರ ಹೊಂದುತ್ತಾ ಇರಬೇಕು. ನಾವು ಸತತವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವ ಕೆಲಸ ಮಾಡ್ತಾ ಇರಬೇಕು. ನಾವು ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ ಲೋಕದಲ್ಲಿ, ಮತ್ತೆ ಬಂದು ನಾವು ದೇವರ ಕಡೆಗೆ ತಿರುಗಿಕೊಳ್ತಾ ಇರಬೇಕು. ಅದೇ ಪ್ರಕಾರ ದೇವರ ಕಡೆಗೆ ತಿರುಗಿಕೊಂಡ ಪ್ರತಿ ಬಾರಿಯೂ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು, ದೇವರಿಂದ ಕ್ಷಮಾಪಣೆ ಹೊಂದುವವರಾಗಬೇಕು. ನಾವು ವಿ ಮಸ್ಟ್ ರಿಸೀವ್ ದ ಫರ್ಗಿವ್ನೆಸ್. ಇದು ಬಹಳ ಮುಖ್ಯ, ದೇವರಿಂದ ಕ್ಷಮಾಪಣೆಯನ್ನು ಹೊಂದುವುದು. ಅನೇಕ ವಾಕ್ಯಗಳಿದೆ ತೋರಿಸ್ಲಿಕ್ಕೆ. ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ರಿಪೆಂಟ್. ಸೆಕೆಂಡ್ಲಿ, ವಿ ಹ್ಯಾವ್ ಟು ರಿಸೀವ್. ಆ್ಯಂಡ್ ಥರ್ಡ್ಲಿ, ಮೂರನೇದಾಗಿ ರಿನೀವ್. ಬರ್ಕೊಳ್ಳೋರು ಬರ್ಕೊಳ್ರಿ, ರಿನೀವ್. ರಿನೀವ್ ಅಂದರೆ ಏನು? ಹೊಸದಾಗಿ ಮಾಡೋದು, ನೂತನವಾಗುವುದು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಈಗ ನಾವು ಮಾನಸಾಂತರ ಆಗಿ ದೇವರ ಕಡೆಗೆ ತಿರುಗಿಕೊಂಡು ಬಂದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಪಶ್ಚಾತ್ತಾಪದಿಂದ ಆತನಿಂದ ಕ್ಷಮಾಪಣೆಯನ್ನು ಹೊಂದಿದ ನಂತರ ನಮ್ಮ ಜೀವನ ಪ್ರಾರಂಭ ಆಗ್ತದೆ. ಭಾಳಷ್ಟು ಸಾರಿ ವಿಶ್ವಾಸಿಗಳು ಏನು ಅಂದ್ಕೊಳ್ತಾರೆ ಅಂದರೆ, ಯೇಸು ಸ್ವಾಮಿ ನಂಬಿದ ಕೂಡಲೇ ಮುಗಿತಪ್ಪ, ಇನ್ನೇನು ನಮಗೆ ಪರಲೋಕಕ್ಕೆ ಟಿಕೆಟ್ ಸಿಕ್ಬಿಡ್ತು, ಆರಾಮಾಗಿರೋಣ ಅಂತ ಅಂದ್ಕೊಳ್ತಾರೆ. ನೋ 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 ದ ಆ್ಯಕ್ಚುಯಲ್ ಲೈಫ್ ಸ್ಟಾರ್ಟ್ಸ್ ದೇರ್. ಅಲ್ಲೇ ಪ್ರಾರಂಭ ಆಗೋದು ನಮ್ಮ ವಿಶ್ವಾಸಿ ಜೀವನ. ಒಂದು ಹೋರಾಟದ ಜೀವನ. ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದೇವೆ, ಆತನ ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ, ಕ್ಷಮಾಪಣೆಯನ್ನು ಹೊಂದಿದ್ದೇವೆ. ಈಗ ನಾವು ಪಾಪಗಳು ಕ್ಷಮಿಸಲ್ಪಟ್ಟು ಆತನ ಕೃಪೆಯಿಂದ ನೀತಿವಂತರಾಗಿ ನಮ್ಮನ್ನು ದೇವರು ಎಣಿಸಿದ್ದಾನೆ. ಈಗ ಜೀವಿಸುತ್ತಿರುವಂಥ ನಾವು ಹೇಗೆ ಜೀವಿಸಬೇಕು? ಮೊದಲು ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಿಂತ ಮುಂಚೆ, ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಲೋಕದಲ್ಲಿ ಇದ್ದಾಗ ಒಂದು ಥರ ನಡ್ಕೊಳ್ತಾ ಇದ್ವಿ. ಈಗ ಎಲ್ಲವೂ ಆಟೋಮೆಟಿಕ್ ಆಗಿ ಬದಲಾಗಲ್ಲ, ನಾವು ಬದಲು ಮಾಡ್ಕೋಬೇಕು. ರೋಮಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನ ನಮ್ಮೆಲ್ಲರಿಗೂ ಗೊತ್ತಿದೆ. ರೋಮಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನ ಒಂದ್ಸರಿ ಎಲ್ಲರ ಪ್ರಯೋಜನಕ್ಕಾಗಿ ನಾವು ಓದೋಣ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ಪೌಲನು ಹೇಳ್ತಾ ಇರೋದು ಅಂದರೆ, ಇಹಲೋಕದ ನಡವಳಿಕೆಯನ್ನ ಅನುಸರಿಸೋದನ್ನ ಬಿಟ್ಟು ಬಿಡಿರಿ. ಯಾರಿಗೆ ಹೇಳ್ತಾ ಇದ್ದಾನೆ ಪೌಲನು? ಎಲ್ಲ ಕಡೆ ಚದರಿರುವಂಥ ವಿಶ್ವಾಸಿಗಳೇ ಪೌಲನು ಬರಿತಾ ಇರೋದು ಈ ಪತ್ರಿಕೆ. ಎಲ್ಲ ವಿಶ್ವಾಸಿಗಳು ಈಗ ಎಲ್ಲ ಕಡೆ ಚದರಿದ್ದಾರೆ, ಅವರೆಲ್ಲರಿಗೂ ಬರಿತಾನೆ. ಏನಂತ? ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸಿದ್ರೆ ಮೊದಲು ಬಿಟ್ಟುಬಿಡ್ರಿ. ಯಾಕೆ? ಮೊದಲು ಯೇಸು ಕ್ರಿಸ್ತ ನಂಬೋದಕ್ಕಿಂತ ಮುಂಚೆ ನಾವು ಇಹಲೋಕದ ನಡವಳಿಕೆ ನಡೆಸ್ತಾ ಇದ್ವಿ. ಈಗ ಮತ್ತೆ ಇಹಲೋಕದ ನಡವಳಿಕೆನ ಅಲ್ಲ. ಈಗೇನು ಮಾಡಬೇಕು ಅಂದರೆ, ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕು. ಬಿ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನ್ಯೂವಿಂಗ್ ಆಫ್ ಯೋರ್ ಮೈಂಡ್ ಅಂತ ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತೇವೆ ನಾವು. ಬಿ ಟ್ರಾನ್ಸ್ಫಾರ್ಮ್ಡ್. ಈಗ ಬದಲಾಗಿಬಿಟ್ರಿ, ಸಂಪೂರ್ಣ ಬದಲಾವಣೆ ನಮ್ಮಲ್ಲಿ. ಹೇಗೆ? ಬೈ ದ ರಿನ್ಯೂವಿಂಗ್ ಆಫ್ ಅವರ್ ಮೈಂಡ್. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಆಲೋಚನೆ, ನಮ್ಮ ಮನಸ್ಸು ಈಗ ಬದಲಾಗಬೇಕಾಗಿದೆ. ಟೋಟಲ್ ಚೇಂಜ್ ಅಲ್ವಾ? ಹಳೆಯದೆಲ್ಲವೂ ಗತಿಸಿ ಹೋಯಿತು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಕೊರಿಂಥಿ ಪತ್ರಿಕೆ ನಾವು ನೋಡುತ್ತೇವೆ, ನಮ್ಮೆಲ್ಲರಿಗೂ ಪರಿಚಯವಾಗಿರುವಂಥ ವಚನ. ಇಫ್ ಎನಿವನ್ ಇಸ್ ಇನ್ ಕ್ರೈಸ್ಟ್, ಹಿ ಇಸ್ ಅ ನ್ಯೂ ಕ್ರಿಯೇಷನ್. ಎವ್ರಿಥಿಂಗ್ ಓಲ್ಡ್ ಹಸ್ ಗಾನ್ ಅಂಡ್ ಬಿಹೋಲ್ಡ್ ನೌ ಎವ್ರಿಥಿಂಗ್ ಇಸ್ ನ್ಯೂ. ಎಲ್ಲವೂ ನೂತನವಾಗಿದೆ, ಹೊಸದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಜೀವನಗಳಲ್ಲಿ ಕೂಡ ಹೊಸತನ, ಹೊಸ ಆಲೋಚನೆ, ನೂತನವಾದ ಮನಸ್ಸು. ಬರ್ಕೊಳ್ತಾ ಇರೋರು ಮೊದಲು ರಿಪೆಂಟ್ ಅಂತ ಬರ್ಕೊಂಡಿದ್ದೀರಿ, ಎರಡನೇದಾಗಿ ರಿಸೀವ್ ಅಂತ ಬರ್ಕೊಂಡಿದ್ದೀರಿ, ಮೂರನೇದಾಗಿ ರಿನ್ಯೂ ಅಂತ ಬರ್ಕೊಳ್ರಿ. ರಿನ್ಯೂ ಈಸ್ ನಥಿಂಗ್ ಬಟ್ ಚೇಂಜ್ ಆಫ್ ಯೋರ್ ಮೈಂಡ್ಸ್. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನಮ್ಮ ಮನಸ್ಸನ್ನು ನಾವು ಬೇರೆ ಮಾಡ್ಕೋಬೇಕು, ಪರಲೋಕ ಭಾವದವರಾಗಿರಬೇಕು. ಈಗ ಭೂಲೋಕದಂತೆ ನಾವು ಯೋಚನೆ ಮಾಡುವವರಲ್ಲ, ನಾವೀಗ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ದೇವರ ರಾಜ್ಯಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದ ಕಾರಣ ಆ ರಾಜ್ಯಕ್ಕೆ ಸಿದ್ಧವಾಗುತ್ತಿರುವಂತಹ ನಾವು ಈಗ ಆ ರಾಜ್ಯದ ಮನಸ್ಥಿತಿಯನ್ನು ಹೊಂದಿರಬೇಕು. ವಾಟ್ ಈಸ್ ಕಿಂಗ್ಡಮ್ ಮೈಂಡ್ ಸೆಟ್ ಅನ್ನೋದು ನಾನು ದೇವರ ಚಿತ್ತವಾದರೆ ಮುಂದಿನ ಸಾರಿ ನಿಮ್ಮ ಬಳಿಗೆ ಬರುವಾಗ ಹೇಳ್ತೇನೆ. ವಾಟ್ ಈಸ್ ಕಿಂಗ್ಡಮ್ ಮೈಂಡ್ ಸೆಟ್ ಅಂತ. ದೇವರ ರಾಜ್ಯದ ಕುರಿತಾದ ಮನಸ್ಸನ್ನು ಹೊಂದಿಕೊಂಡು ಜೀವನ ಮಾಡೋದು ಏನದನ್ನು ಇವತ್ತು ಹೇಳಲಿಕ್ಕೆ ಸಮಯ ಇಲ್ಲ. ಇವತ್ತು ನಾನು ಬೇಸಿಕ್ ಇಂಟ್ರೊಡಕ್ಷನ್ ಮಾತ್ರ ಹೇಳ್ತಾ ಇದ್ದೇನೆ. ಆತ್ಮೀಯ ಸಹೋದರ ಸಹೋದರಿಯರೇ,
ನಾವು ಈಗ ನಮ್ಮ ಮನಸ್ಸಿನ ಆಲೋಚನೆ ವಿಧಾನವನ್ನು ಬದಲು ಮಾಡಬೇಕು. ಏನು? ಇಹಲೋಕ ಅಲ್ಲ, ಪರಲೋಕ ಭಾವ. ಹಲ್ಲೆಲೂಯಾ. ಪರಲೋಕ ಭಾವದವರಾಗಿ ನಾವು ಈಗ ಇರಬೇಕು. ಪರಲೋಕ ಭಾವದವರಾಗಿ ನಾವು ಆಲೋಚನೆ ಮಾಡಬೇಕು. ಪರಲೋಕ ಭಾವದವರಾಗಿ ನಾವು ನಡೆದುಕೊಳ್ಳಬೇಕು. ಪರಲೋಕ ಭಾವದವರಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ಬದಲು ಮಾಡಿಕೊಳ್ಳಬೇಕು. ಹೊಸ ಒಡಂಬಡಿಕೆಯ ಪತ್ರಿಕೆಗಳಲ್ಲಿ ನಾವು ಗಮನಿಸ್ತಾ ಇದ್ದರೆ ಯೇಸು ಕ್ರಿಸ್ತನನ್ನು ನಂಬಿದವರು ನಡ್ಕೊಳ್ಳಬೇಕಾದ ರೀತಿ, ವಿಶ್ವಾಸಿಗಳು ಕ್ರೈಸ್ತರು ನಡ್ಕೊಳ್ಳಬೇಕಾದ ರೀತಿ ಅಂತ ಅನೇಕ ಪತ್ರಿಕೆಗಳನ್ನು ನಾವು ನೋಡ್ತೇವೆ, ಅನೇಕ ವಚನಗಳನ್ನು. ನಾವು ನಡ್ಕೊಳ್ಳಬೇಕಾದ ರೀತಿ ಈಗ ಲೋಕಾನುಸಾರವಾದದ್ದಲ್ಲ. ನಾವು ಶರೀರಾಧೀನ ಸ್ವಭಾವಿಗಳಾಗಿ ಈಗ ಜೀವಿಸಬಾರದು. ಶರೀರಾಧೀನ ಸ್ವಭಾವವನ್ನು ಹೊಂದದೆ ಬಿಟ್ಟು ಇಹಲೋಕ ನಡವಳಿಕೆಯನ್ನು ಬಿಟ್ಟು ನಾವು ಪರಲೋಕ ಭಾವದವರಾಗಿರ್ಬೇಕು. ಪರಲೋಕ ಭಾವದವರಾಗಿದ್ದು ಪರಲೋಕದ ಭಾವದ ನಂತರ ಅಲ್ಲಿ ದೇವರ ಚಿತ್ತಾನುಸಾರವಾದದ್ದು ಯಾವುದು, ಉತ್ತಮವಾದದ್ದು ಯಾವುದು, ದೋಷವಿಲ್ಲದ್ದು ಯಾವುದು ಅನ್ನೋದನ್ನು ತಿಳ್ಕೊಂಡು ನಾವು ಅದರ ಪ್ರಕಾರ ನಾವೀಗ ಜೀವಿಸುವವರಾಗಬೇಕು. ಆತ್ಮೀಯ ಸಹೋದರ ಸಹೋದರಿ, ಚೇಂಜ್ ಆಫ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೂರನೇ ಪಾಯಿಂಟ್ ಏನಂದರೆ ರಿನ್ಯೂ. ಯು ಹ್ಯಾವ್ ಟು ನೌ ರಿನ್ಯೂ ಯೋರ್ ಮೈಂಡ್. ಯು ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ ನೌ. ಥಿಂಕ್ ವರ್ದಿ ಆ್ಯಂಡ್ ಥಿಂಕ್ ಡಿಫ್ರೆಂಟ್. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಚನವನ್ನು ಓದೋಣ. ಕಡೆ ಮಾತನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಏನು ಹೇಳ್ತಿದ್ದಾನೆ? ಯಾಕೆ ಹೇಳ್ತಿದ್ದಾನೆ ಈ ಮಾತು? ಯಾಕೆ? 2ನೇ ಅಧ್ಯಾಯದ 5ನೇ ವಚನದಲ್ಲಿ ಪೌಲನು ಏನು ಹೇಳ್ತಾನೆ? ಮಾತನ್ನು ಹೇಳ್ತಾನೆ. 2ನೇ ಅಧ್ಯಾಯದ 5ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹ್ಯಾವಿಂಗ್ ದ ಮೈಂಡ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಬೇಕು. ಆಗ ನೀವು ಏನು ಯೋಚನೆ ಮಾಡ್ತೀರಾ? ಯಾವುದು ಸತ್ಯ ಅನ್ನೋದು ಯೋಚನೆ ಮಾಡ್ತೀರಾ. ನಿಮ್ಮ ಮನಸ್ಸು ಇವಾಗ ಏನು ಯೋಚನೆ ಮಾಡ್ತದೆ? ಸ್ವಾರ್ಥವನ್ನು ಬಿಟ್ಟು, ಇಹಲೋಕದ ನಡವಳಿಕೆ, ಇಹಲೋಕದ ಆಲೋಚನೆಯನ್ನು ಬಿಟ್ಟು ಈಗ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರುವುದರಿಂದ ಯಾವುದು ಸತ್ಯ, ಯಾವುದು ನನಗೆ ಲಾಭ ಅಂತ ನೋಡಲ್ಲ ಈಗ ನಾವು. ಯಾವುದು ಸತ್ಯ, ಯಾವುದು ಮಾನ್ಯ ಅಂದರೆ ಎಲ್ಲರೂ ಅದನ್ನು ಮಾನ್ಯಕರಿಸುವುದು ಮತ್ತು ಎಲ್ಲರೂ ಅದನ್ನು ಒಪ್ಪಿಕೊಳ್ಳುವಂಥದ್ದು, ಮಾನ್ಯವಾದದ್ದು ಅಂತ ಎಲ್ಲರೂ ಪರಿಗಣಿಸೋದು ಯಾವುದು? ಸತ್ಯ ಯಾವುದು? ಮಾನ್ಯ ಯಾವುದು? ನ್ಯಾಯ ಯಾವುದು? ವಾಟ್ ಈಸ್ ಜಸ್ಟ್? ನ್ಯಾಯವಾದದ್ದು ಯಾವುದು? ಶುದ್ಧವು ಯಾವುದು? ನಮ್ಮ ಮನಸ್ಸು ಇವಾಗ ಯೋಚನೆ ಮಾಡೋದೇನು? ಇದಕ್ಕಿಂತ ಮುಂಚೆ ಶರೀರದಲ್ಲಿ ಇದ್ದಾಗ ನಾವು ಶರೀರ ಭಾವಗಳಿಂದ ನಾವು ನಡೆಸಲ್ಪಡುತ್ತಿದ್ದ ದಿನಗಳಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ನೋಡುವ ಹಾಗೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಜಾರತ್ವ, ಬಂಡುತನ, ಹೊಟ್ಟೆ ಕಿಚ್ಚು, ಜಗಳ, ಕುಡಿಕತನ, ದುಂದೌತಣ, ಇವೆಲ್ಲವೂ ದ್ವೇಷ, ಕೋಪ, ಮತ್ಸರ, ಇವೆಲ್ಲವೂ ನಮ್ಮ ಆಲೋಚನೆಯಾಗಿತ್ತು, ನಮ್ಮ ನಡವಳಿಕೆಯಾಗಿತ್ತು. ಆದರೆ ಈಗ ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ನ್ಯಾಯವೋ, ಯಾವುದು ಶುದ್ಧವೋ, ಯಾವುದು ಪ್ರೀತಿಕರವೋ, ಯಾವುದು ಮನೋಹರವೋ ಅಂತ ಆಲೋಚನೆ ಮಾಡಿ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಇವುಗಳನ್ನು ನಾವೀಗ ಆಲೋಚನೆ ಮಾಡಬೇಕು. ಹಳೆಯ ಜೀವನ ಶೈಲಿಯ ಆಲೋಚನೆಗಳು ಇನ್ನು ಮೇಲೆ ನಮ್ಮ ಆಲೋಚನೆಗಳಾಗಿರಬಾರದು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಹೇಗಾಗಬೇಕು? ಕೊಲಸ್ಸಿ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ 10ನೇ ವಚನ, 3ನೇ ಅಧ್ಯಾಯ 10ನೇ ವಚನ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಯಾವ ಸ್ವಭಾವವು? ಇಂಗ್ಲೀಷ್ನಲ್ಲಿ ನೋಡುವಾಗ ಇಲ್ಲಿ ಏನಿದೆ ಅಂದರೆ, ನಾವು ಇಮೇಜ್ ಆಫ್ ಇಟ್ಸ್ ಕ್ರಿಯೇಟರ್ ಅನ್ನೋ ಮಾತನ್ನು ನಾವಲ್ಲಿ ನೋಡ್ತೇವೆ. ಈ ಸ್ವಭಾವ ನಮ್ಮಲ್ಲಿ ಹುಟ್ಟಿಸಿದಾತನು ನಮ್ಮ ಸೃಷ್ಟಿಕರ್ತನು, ನಮ್ಮ ದೇವರು. ಈಗ ನಾವು ಈ ಸ್ವಭಾವ ನಮ್ಮಲ್ಲಿ ಯಾವ ರೀತಿಯ ಸ್ವಭಾವ ಅಂದರೆ ದೇವರ ಸ್ವಭಾವ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ನೂತನ ಮನಸ್ಸು, ಈಗ ನಮ್ಮ ಮನಸ್ಸು ಅಲ್ಲ, ನಮ್ಮ ಸ್ವಾರ್ಥ ಅಲ್ಲ, ದೇವರ ಚಿತ್ತ. ಅದಕ್ಕೆ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುತ್ತಾರಂತ ಅನ್ಕೋಬೇಡ್ರಿ. ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕಲ್ಲ ನಾವು. ಸ್ವಾಮಿ ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಹೇಳುವವರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರ್ತಾರಂತ ಭಾವಿಸಬೇಡ್ರಿ. ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ.
ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಸಬ್ಮಿಟ್ ಟು ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕೆ ನಾವು ಯಾವಾಗಲೂ ಕೂಡ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ, ವಿಧೇಯರಾಗಿ, ದೇವರ ಚಿತ್ತವನ್ನು ಅನುಸರಿಸುವವರಾಗಿ ಜೀವಿಸುವುದು ಬಹಳ ಮುಖ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನೂತನ ಮನಸ್ಸನ್ನು ಹೊಂದಿದವರಾಗಿ ಈಗ ಯಾವುದು ದೇವರ ಚಿತ್ತ, ಯಾವುದು ದೇವರ ಚಿತ್ತ, ಯಾವುದು ದೇವರ ಚಿತ್ತವೋ, ಯಾವುದು ದೋಷವಿಲ್ಲದ್ದೋ, ಯಾವುದು ಉತ್ತಮವೋ, ಯಾವುದು ನ್ಯಾಯವೋ, ಯಾವುದು ಮಾನ್ಯವಾದದ್ದೋ ಎಲ್ಲವನ್ನು ಆಲೋಚನೆ ಮಾಡಿ ಈಗ ನಾವು ಜೀವಿಸಬೇಕಾಗಿದೆ. ನಮ್ಮ ಮನಸ್ಸು ಬದಲಾಗಬೇಕಾಗಿದೆ. ಸೊ ಥರ್ಡ್ಲಿ, ವಿ ಹ್ಯಾವ್ ಟು ರಿನ್ಯೂ ಅವರ್ ಮೈಂಡ್, ವಿ ಹ್ಯಾವ್ ಟು ರಿನ್ಯೂ ಅವರ್ ಲೈಫ್ಸ್, ವಿ ಹ್ಯಾವ್ ಟು ರಿನ್ಯೂ ಅವರ್ ಲೈಫ್ ಸ್ಟೈಲ್. ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಜೀವನ ಶೈಲಿ ಎಲ್ಲವೂ ಕೂಡ ಈಗ ಹೊಸದಾಗಬೇಕು. ಹೊಸದಾಗದೆ ನಾವು ದೇವರ ರಾಜ್ಯಕ್ಕೆ ಸಿದ್ಧರಾಗೋಕ್ಕಾಗಲ್ಲ, ದೇವರ ರಾಜ್ಯಕ್ಕೆ ಬಾಧ್ಯರೂ ಆಗೋಕ್ಕಾಗಲ್ಲ. ನಾವು ಅನ್ಕೋಬಹುದು, ನಾನು ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅಂತ ನಾವು ಅನ್ಕೋಬಹುದು. ಆದರೆ ದೇವರ ರಾಜ್ಯ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಮಾನಸಾಂತರವಿಲ್ಲದೆ, ರಿಪೆಂಟೆನ್ಸ್ ಇಲ್ಲದೆ ದೇವರ ರಾಜ್ಯಕ್ಕೆ ಹೋಗೋಕ್ಕಾಗೋದಿಲ್ಲ. ಎರಡನೇದಾಗಿ, ನಾವು ದೇವರಿಂದ ಕ್ಷಮಾಪಣೆಯನ್ನು ಹೊಂದದೆ, ನಾವು ನಮ್ಮ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಡದೆ ದೇವರ ರಾಜ್ಯಕ್ಕೆ ಸೇರೋಕ್ಕಾಗೋದಿಲ್ಲ. ಮೂರನೇದಾಗಿ, ನಾವು ನೂತನ ಮನಸ್ಸನ್ನು ಹೊಂದಿದವರಾದರೆ ಮಾತ್ರನೇ ದೇವರ ಚಿತ್ತವು ಯಾವುದು, ದೇವರ ಚಿತ್ತವು ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆ ದೇವರ ಚಿತ್ತವನ್ನು ಅನುಸರಿಸಿ ನಾವೀಗ ಜೀವಿಸಬಹುದು. ಆಗ ಮಾತ್ರ ದೇವರ ರಾಜ್ಯಕ್ಕೆ ನಾವು ಸಿದ್ಧರಾಗಲಿಕ್ಕೂ, ದೇವರ ರಾಜ್ಯಕ್ಕೆ ಪಾತ್ರರಾಗಲಿಕ್ಕೂ, ಬಾಧ್ಯರಾಗಲಿಕ್ಕೂ ಸಾಧ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ, ದೇವರಿಂದ ಕ್ಷಮಾಪಣೆಯನ್ನು ಹೊಂದಿದ್ದೇವೆ, ನಾವು ಮನಸ್ಸನ್ನು ಈಗ ಬೇರೆ ಮಾಡಿಕೊಂಡಿದ್ದೇವೆ, ಮಾನಸಾಂತರ ಹೊಂದಿದ್ದೇವೆ. ಈಗ ನಾವು ದೇವರ ಚಿತ್ತಾನುಸಾರವಾಗಿ ಜೀವಿಸ್ತಾ ಇದ್ದೇವೆ. ಈ ಆತ್ಮಿಕ ಹೋರಾಟ ಸತತವಾಗಿ ನಡೀತಾ ಇರ್ತದೆ. ಅದರಿಂದ ನಮಗೆ ಕೊನೆಯ ಮಾತು, ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಮ್ಮ ನಂಬಿಕೆ ನಿಷ್ಪ್ರಯೋಜನವಾಗುವುದಿಲ್ಲ. ಇದೆಲ್ಲದಕ್ಕೂ ದೇವರು ಕೊಡುವ ಪ್ರತಿಫಲವೇ ದೇವರ ರಾಜ್ಯ, ಪರಲೋಕ ರಾಜ್ಯ, ನಿತ್ಯ ಜೀವ. ಆಮೇನ್. ಫೈನಲಿ, ಕೊನೆಯ ಮಾತು ನಾನು ನಿಮಗೆ ಹೇಳೋಕೆ ಬಯಸೋದೇನೆಂದರೆ, ರಿವಾರ್ಡ್. ಬರ್ಕೊಳ್ತಾ ಇರೋರು ಬರ್ಕೊಳ್ಳಿ. ಫಸ್ಟ್ ರಿಪೆಂಟ್, ಸೆಕೆಂಡ್ ರಿಸೀವ್, ಥರ್ಡ್ ರಿನೀವ್, ಆ್ಯಂಡ್ ಫೋರ್ತ್ಲಿ ರಿವಾರ್ಡ್. ಗಾಡ್ ಈಸ್ ಗೋಯಿಂಗ್ ಟು ರಿವಾರ್ಡ್ ಈಚ್ ಅಂಡ್ ಎವ್ರಿ ಒನ್ who loves him, who is faithful to him. ಯಾರ್ಯಾರು ಆತನನ್ನು ಪ್ರೀತಿಸ್ತಾರೋ, ಯಾರ್ಯಾರು ಆತನಿಗೆ ನಂಬಿಗಸ್ತರಾಗಿದ್ದಾರೋ, ಯಾರ್ಯಾರು ಕೊನೆಯವರೆಗೂ ತಮ್ಮ ರಕ್ಷಣೆಯನ್ನು ಕಾಪಾಡಿಕೊಂಡಿದ್ದಾರೋ, ಯಾರ್ಯಾರು ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡಿದ್ದಾರೋ, ಯಾರ್ಯಾರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಿಂದ ಕ್ಷಮಾಪಣೆಯನ್ನು ಹೊಂದಿದ್ದಾರೋ, ಯಾರ್ಯಾರು ತಮ್ಮ ಮನಸ್ಸನ್ನು ಬೇರೆ ಮಾಡಿಕೊಂಡು ಈಗ ನೂತನವಾಗಿ ಜೀವಿಸ್ತಾ ಇದ್ದಾರೋ, ಅವರಿಗೆಲ್ಲರೂ ಕೂಡ ದೇವರು ಬಹುಮಾನವನ್ನು, ಪ್ರತಿಫಲವನ್ನಾಗಿ ದೇವರ ರಾಜ್ಯವನ್ನು ಕೊಡುವವನಾಗಿದ್ದಾನೆ. ದಟ್ ಈಸ್ ವೇರ್ ವಿ have to receive the reward from God in the form of the kingdom of God. ದೇವರ ರಾಜ್ಯ, ಪರಲೋಕ ರಾಜ್ಯ, ನಿತ್ಯ ಜೀವ ದೇವರು ನಮಗೆ ಬಹುಮಾನವಾಗಿ ಕೊಡಲಿಕ್ಕಿದ್ದಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ತನ್ನನ್ನು ಪ್ರೀತಿಸುವವರಿಗೋಸ್ಕರವಾಗಿ ದೇವರು ಅದನ್ನು ಇಟ್ಟಿದ್ದಾನೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನವನ್ನು ಓದೋಣ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಾಗುವಂಥವರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಹಲ್ಲೆಲೂಯ. ತನ್ನನ್ನು ಪ್ರೀತಿಸುವವರನ್ನು ದೇವರು ಯಾವುದಕ್ಕೆ ಬಾಧ್ಯರನ್ನಾಗಿಟ್ಟಿದ್ದಾರೆ? ಇವತ್ತು ನೀನು ನಾನು ದೇವರನ್ನು ಪ್ರೀತಿಸ್ತಾ ಇದ್ದೀವಾ? ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವಾ? ರಕ್ಷಣೆಯ ನಂತರ ಒಂದು ವಿಶ್ವಾಸಿಯ ಹೋರಾಟದ ಜೀವನವನ್ನು ನಡೆಸ್ತಾ ಇದ್ದೀವಾ? ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪೌಲನು ಹೇಳಿದ ಹಾಗೆ ಒಂದು ಶ್ರೇಷ್ಠ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವಾ? ನಿನ್ನ ವಿಷಯದಲ್ಲಿ ದೇವರು ಏನು ಹೇಳ್ತಾರೆ ಅಲ್ಲಿದೆ ನೋಡ್ರಿ. ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಹಲ್ಲೆಲೂಯಾ. ಗಾಡ್ ಇಸ್ ಅಪಾಯಿಂಟೆಡ್ ಯು. ದೇವರು ನನ್ನನ್ನು ನಿನ್ನನ್ನು ನೇಮಿಸಿದ್ದಾನೆ. ತನ್ನ ರಾಜ್ಯಕ್ಕೆ ದೇವರು ನಮ್ಮನ್ನು ಬಾಧ್ಯರನ್ನಾಗಿ ಮಾಡುವುದಕ್ಕೆ ನೇಮಿಸಿದ್ದಾನೆ. ನಾವು ಆತನನ್ನು ಪ್ರೀತಿಸ್ತಾ ಇದ್ದೇವೆ, ಆತನ ನಂಬಿಕೆ ಇಟ್ಟಿದ್ದೇವೆ, ಈ ಹೋರಾಟದ ಜೀವನವನ್ನು ನಡೆಸ್ತಾ ಇದ್ದೇವೆ. ನಮಗೇನು ಲಾಭ? ನಮಗೇನು ಪ್ರತಿಫಲ? ಆತ್ಮೀಯ ಸಹೋದರ ಸಹೋದರಿಯರೇ, ಇಬ್ರಿ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಒಂದು ಉತ್ತಮವಾದ ಮಾತನ್ನು ಓದೋಣ ಬನ್ನಿ. 35ನೇ ವಚನ. ಹಾಗಾದರೆ, ಇಬ್ರಿ 10:35, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ, ದೇವರ ಮೇಲಿರುವಂತಹ ನಿಮ್ಮ ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಡಿರಿ, ಯಾಕೆಂದರೆ ಅದಕ್ಕೆ ಮಹಾ ಪ್ರತಿಫಲ ಉಂಟು. ಇಟ್ ಹ್ಯಾಸ್ ಅ ಗ್ರೇಟ್ ರಿವಾರ್ಡ್. ಹಲ್ಲೆಲೂಯಾ. ದ ಕಿಂಗ್ಡಮ್ that God has promised to those who love him, who live in Christ.
ಅವ್ರಿಗೆ ದೇವರು ರಿವಾರ್ಡ್ ಆಗಿ ಕೊಡ್ತಾ ಇರೋದು ಅಂದರೆ ಯುವರ್ ಫೇತ್ ಹ್ಯಾಸ್ ಗಾಟ್ ಗ್ರೇಟ್ ರಿವಾರ್ಡ್. ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ, ಅದನ್ನು ಗಟ್ಟಿಯಾಗಿ ಇಟ್ಕೊಡ್ರಿ. ಅದಕ್ಕೆ ಪೌಲನು ಹೇಳೋದು, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. ಯಾಕೆ ಮಾಡಿದ್ದೀಯಾ ಪೌಲನೇ ಹೋರಾಟ ಅಂತ ನಾವು ಕೇಳಿದ್ರೆ ಪೌಲನು ಹೇಳ್ತಾನೆ, ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಐ ಹ್ಯಾವ್ ಫಾಟ್ ದಿಸ್ ಗುಡ್ ಫೇತ್ ಟು ಕೀಪ್ ಮೈ ಫೇತ್. ನನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಒಂದೇ ಉದ್ದೇಶದಿಂದ ನಾನು ಈ ಹೋರಾಟವನ್ನು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನಾನು ಹೋರಾಡಿದ್ದೇನೆ. ದೇವರನ್ನು ಮೆಚ್ಚಿಸುವ ಪ್ರಯತ್ನ ಯಾವಾಗಲೂ ಮಾಡುತ್ತಾ ಹೋರಾಡಿದ್ದೇನೆ. ನನ್ನ ನಂಬಿಕೆಯನ್ನು ಏನು ಮಾಡಿದ್ದೇನೆ. ಇಷ್ಟೆಲ್ಲ ಹೋರಾಟದ ನಂತರ ಪೌಲನಿಗೆ ನೋಡ್ತಾನೆ, ಏನಪ್ಪ ನಿನಗಿಷ್ಟು ಹೋರಾಟ ಸಹಿಸ್ಕೊಂಡಿದ್ದೀಯಾ, ಇಷ್ಟು ಹೋರಾಟ ಮಾಡಿದ್ದೀಯಾ, ಏನು ಸಿಕ್ತು ನಿನಗೆ ಅಂದರೆ ನನ್ನ ನಂಬಿಕೆ ಕಾಪಾಡಿಕೊಂಡಿದ್ದಾನೆ. ಯಾಕೆ ನಿನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೀಯಾ ಪೌಲನೇ ಅಂದರೆ ಪೌಲನೇ ಹೇಳ್ತಾನೆ, ನನ್ನ ನಂಬಿಕೆಗೆ ಮಹಾ ಪ್ರತಿಫಲ ಉಂಟು. ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಿನಗೂ ನನಗೂ ದೇವರಲ್ಲಿರುವ ನಂಬಿಕೆಗೆ ಒಂದು ಮಹಾ ಪ್ರತಿಫಲ ಉಂಟು. ವಿ ಹ್ಯಾವ್ ಅ ಗ್ರೇಟ್ ರಿವಾರ್ಡ್ ದಟ್ ಇಟ್ ಸೆಲ್ಫ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ಆ ರಿವಾರ್ಡೇ ದೇವರು ನಮಗೆ ಕೊಡುವುದು, ದೇವರ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವ ರಿವಾರ್ಡ್. ಹಲ್ಲೆಲೂಯಾ. ನಾವೆಷ್ಟೇ ಸಿದ್ಧರಾಗಲಿ, ನಾವು ಆತನ ಕೃಪೆ ಮೇಲೆ ಆತ್ಕೊಳ್ಳಬೇಕು, ನಾವು ಆತನಲ್ಲಿ ನಂಬಿಕೆ ಇಟ್ಟಿರಬೇಕು. ಆತನು ತನ್ನ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿಯೂ ಪಾತ್ರರನ್ನಾಗಿಯೂ ಮಾಡ್ತಾನೆ. ದೇವರು ನಮಗೆ ಕಿರೀಟವನ್ನು 10ನೇ ಅಧ್ಯಾಯದ 33-34ನೇ ವಚನ ನಾವು ನೋಡುವುದಾದರೆ, ಇಬ್ರಿ 10:33-34, ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ನಂಬಿಕೆಗೋಸ್ಕರವಾಗಿ, ಕ್ರಿಸ್ತನಿಗೋಸ್ಕರವಾಗಿ ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಗಳಾಗಿದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡಿರಿ. ಹಲ್ಲೆಲೂಯಾ. ನಮಗೆ ಉತ್ತಮವಾದದ್ದು, ಸ್ಥಿರವಾದ ಆಸ್ತಿ ದೇವರು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದನ್ನು ನೀವು ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟುಕೊಟ್ಟಿರಿ. ಇಷ್ಟೆಲ್ಲ ನಂಬಿಕೆ ಜೀವನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮಾಡಿದ್ರಲ್ಲ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ತಾಳ್ಮೆಯಿಂದ ಇರುವುದಾದರೆ ಆತನ ವಾಗ್ದಾನದ ಫಲವನ್ನು ನಾವು ಹೊಂದುವವರಾಗಿದ್ದೇವೆ. ಆ ವಾಗ್ದಾನ ಏನು ಅಂದರೆ ಅದೇ ದೇವರ ರಾಜ್ಯ. ಇವತ್ತು ನಾನು ನೀನು ಸಿದ್ಧವಾಗ್ತಾ ಇರುವಂಥ ಆ ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕು, ನಾವು ಪಾತ್ರರಾಗಬೇಕಂದ್ರೆ, ಆ ದೇವರ ರಾಜ್ಯವನ್ನು ಪ್ರತಿಫಲವಾಗಿ ನಾವು ಹೊಂದಬೇಕಂದ್ರೆ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ತಾಳ್ಮೆಯಿಂದ ಈ ರಕ್ಷಣೆಯನ್ನು ನಾವು ಅಂತ್ಯದವರೆಗೂ, ಕಡೆಯವರೆಗೂ ತಾಳಿಕೊಂಡು ಆ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆ ನಮ್ಮ ನಂಬಿಕೆಗೆ ಮಹಾ ಪ್ರತಿಫಲ ಉಂಟು. ಅನೇಕರು ತಮಗಿರುವುದಂತೆಲ್ಲವನ್ನು ಸುಲುಕೊಳ್ಳುವರು ಕೂಡ ಒಪ್ಪಿಸಿಕೊಟ್ಬಿಟ್ರು. ಯಾಕೆ ಅಂದರೆ ನಮಗೆ ಮುಂದೊಂದು ಮಹಾಪ್ರತಿಫಲ ಇದೆ. 11ನೇ ಅಧ್ಯಾಯ 6ನೇ ವಚನ, ಇಬ್ರಿ 11:6 ನಮಗೆ ಗೊತ್ತಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂದು ನಂಬುವುದು ಅವಶ್ಯ. ಹಲ್ಲೆಲೂಯಾ. ಯು ಹ್ಯಾವ್ ಟು ಬಿಲೀವ್. It is impossible to please God. If you are coming to God, you must believe that God will reward those who come to Him. ದೇವರ ಬಳಿಗೆ ಬರುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರು ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಂಬೋಣ, ದೇವರು ನಮಗೆ ಪ್ರತಿಫಲವಾಗಿ ದೇವರ ರಾಜ್ಯವನ್ನು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾವು ಅದಕ್ಕೆ ಸಿದ್ಧವಾಗಬೇಕಂದ್ರೆ ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ನಮ್ಮ ಮನಸ್ಸನ್ನು ಬೇರೆ ಮಾಡಿಕೊಳ್ಳಬೇಕು, ಲೋಕದ ಕಡೆಗೆ ತಿರುಗುವುದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ಮಾನಸಾಂತರ ಹೊಂದಬೇಕು. ನಮ್ಮ ಹಳೆಯ ಜೀವನದ ಬಗ್ಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ನಾವು ತಿರುಗುವವರಾದರೆ ದೇವರು ನಮ್ಮನ್ನು ಕ್ಷಮಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಪರಿಹರಿಸಿ, ಶುದ್ಧಿ ಮಾಡಿ ತನ್ನ ಬಾಧ್ಯರಾಗಿ ತನ್ನ ರಾಜ್ಯಕ್ಕೆ ಮಾಡುವವನಾಗಿದ್ದಾನೆ. ಅದರ ನಂತರ ದೇವರ ಕ್ಷಮಾಪಣೆ ಹೊಂದಿದ ನಾವು ನಮ್ಮ ಮನಸ್ಸುಗಳನ್ನು ಬೇರೆ ಮಾಡಿಕೊಂಡು ಈಗ ಪರಲೋಕ ಭಾವದವರಾಗಿ ನಾವು ಜೀವಿಸಬೇಕು. ಆ ರೀತಿಯಾಗಿ ನಾವು ಮನಸ್ಸನ್ನು ಬೇರೆ ಮಾಡಿಕೊಂಡು ಜೀವಿಸುವಾಗ ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ. ನಮಗೆ ಪ್ರತಿಫಲವಾಗಿ ನಮ್ಮ ನಂಬಿಕೆಗೂ, ನಮ್ಮ ಹೋರಾಟಕ್ಕೂ, ನಮ್ಮ ನೂತನ ಜೀವನಕ್ಕೂ ಆತನು ಮೆಚ್ಚುವವನಾಗಿದ್ದಾನೆ. ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಅಂತ ಮೆಚ್ಚಿ ನಮಗೆ ಪ್ರತಿಫಲವಾಗಿ ತನ್ನ ರಾಜ್ಯದಲ್ಲಿ ಸ್ಥಾನವನ್ನು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನನ್ನ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ನಿಮಗೆ ಒಂದನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾನಲ್ವಾ, ಅಲ್ಲಿ ದೇವರು ನಿನಗೂ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ರೆಡಿಯಾಗಿರ್ರಿ. ಏನಾಗಿರ್ರಿ? ರೆಡಿಯಾಗಿರ್ರಿ. ವೈ ಬಿಕಾಸ್ ನಾವು ಈ ಲೋಕದಲ್ಲಿ ಪರದೇಶಿಗಳು, ಪ್ರವಾಸಿಗಳು, ಪರದೇಶಸ್ಥರು ಆಗಿರುವುದರಿಂದ ನಮ್ಮ ದೇಶ ಇಲ್ಲಿ ಅಲ್ಲ, ನಾವು ಅಲ್ಲೇ ನಮ್ಮ ದೇಶ ಅಲ್ವಾ. ನಮ್ಮ ದೇಶ ಇದಲ್ಲ, ಅಲ್ಲೇ ನಮ್ಮ ದೇಶ. ಅದ ಕಾರಣ
ಆತ್ಮೀಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾನು ಮುಗಿಸುವುದಕ್ಕಿಂತ ಮುಂಚೆ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಧೈರ್ಯಗೊಳಿಸುತ್ತಾ ಹೇಳೋದೇನೆಂದರೆ, ಈ ಲೋಕ ನಮಗೆ ಶಾಶ್ವತ ಅಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಈ ಲೋಕದಲ್ಲಿ ಪರದೇಶಿಗಳು, ಪ್ರವಾಸಿಗಳು ಆಗಿರುವುದರಿಂದ ಈ ದೇಹವೆಂಬ ಗುಡಾರವು ಇದ್ದರೂ ಸರಿಯೇ, ಈ ದೇಹದಿಂದ ನಾವು ಈ ದೇಹವನ್ನು ಬಿಟ್ಟರೂ ಸರಿಯೇ, ಕರ್ತನನ್ನು ಮೆಚ್ಚಿಸುವುದೇ ನನ್ನ ಗುರಿ ಅಂತ ಪೌಲನು ಹೇಳುವ ಹಾಗೆ ನಾವು ಕರ್ತನನ್ನು ಮೆಚ್ಚಿಸೋಣ. ಈ ಕಣ್ಣಿಗೆ ಕಾಣುವುದೆಲ್ಲವೂ ಸ್ವಲ್ಪ ಕಾಲ ಇರ್ತದೆ, ಆದರೆ ದೇವರ ರಾಜ್ಯ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ರಾಜ್ಯ ಸದಾ ಕಾಲವೂ ಇರ್ತದೆ. ಅದೇ ದೇವರ ವಾಕ್ಯ ನಮಗೆ ಕಲಿಸೋದು. ಆದ ಕಾರಣ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕು ಅಂತ ಆಸೆ ಪಟ್ಟು ಒಂದು ಕ್ರಿಸ್ತ ಜೀವನವನ್ನು, ನಂಬಿಕೆ ಜೀವನವನ್ನು, ಹೋರಾಟ ಜೀವನವನ್ನು ನಡೆಸುತ್ತಿರುವಂಥ ನಾವೆಲ್ಲರೂ ಕೂಡ ಈ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ, ಈ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳೋಣ. ಈ ನಮ್ಮ ನಂಬಿಕೆಗೂ ಈ ನಮ್ಮ ನಿರೀಕ್ಷೆಗೂ ದೊಡ್ಡ ಮಹಾ ಪ್ರತಿಫಲ ಉಂಟು. ಅದೇ ದೇವರ ರಾಜ್ಯದಲ್ಲಿ ನನಗೂ ನಿನಗೂ ದೇವರು ಬಾಧ್ಯರನ್ನಾಗಿ ಮಾಡುವಂಥ ಒಂದು ಸ್ಥಾನ, ಮಹಾ ಪ್ರತಿಫಲ. ವಿ ಆರ್ ಗೋಯಿಂಗ್ ಟು ಬಿ ರಿವಾರ್ಡೆಡ್ ಹೈಲಿ ವಿತ್ ಅ ಗ್ರೇಟ್ ರಿವಾರ್ಡ್ ಫ್ರಮ್ ಗಾಡ್ ಹಿಮ್ಸೆಲ್ಫ್ whom we love. ನಾವು ಆತನ್ನು ಪ್ರೀತಿಸ್ತಾ ಇದ್ದೇವೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ ಅಂತ ಹೇಳಿರೋ ದೇವರು. ನಾವು ಆತನನ್ನು ಪ್ರೀತಿಸುವಾಗ, ಆತನನ್ನು ಸನ್ಮಾನಿಸುವಾಗ, ಆತನನ್ನು ನಂಬಿ ಆ ನಂಬಿಕೆಗೋಸ್ಕರವಾಗಿ, ಆತನ ರಾಜ್ಯವನ್ನು ಈ ಲೋಕದಲ್ಲಿ ನಾವು ತೋರಿಸುವುದಕ್ಕೋಸ್ಕರವಾಗಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಆಗ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರೋ ನಿಮ್ಮ ತಂದೆಯನ್ನು ಕೊಂಡಾಡುವರು ಅಂತ ಹೇಳುವ ಹಾಗೆ ನಾವು ಕ್ರಿಸ್ತನಿಗೋಸ್ಕರವಾಗಿ, ಈಗ ಕ್ರಿಸ್ತನಂತೆ ಕ್ರಿಸ್ತನವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಇದಕ್ಕೆ ಮೆಚ್ಚಿ ದೇವರು ತನ್ನ ರಾಜ್ಯದಲ್ಲಿ ನನಗೂ ನಿನಗೂ ಸ್ಥಾನವನ್ನು ಕೊಡಲಿಕ್ಕಿದ್ದಾನೆ. Hallelujah. So let us prepare ourselves. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಹೇಗೆ? ಯಾವಾಗಲೂ ನಾವು ಪಾಪಗಳ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಡುವವರಾಗಿ. Let us repent all the time. Let us repent continuously. Let us repent sincerely. ನಾವು ಯಥಾರ್ಥವಾಗಿಯೂ ಸತತವಾಗಿಯೂ ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ಮಾಡೋಣ. Let us come to God and always submit ourselves and accept our sins and be forgiven by Him. ದೇವರನ್ನ ಬಂದು ನಾವು ದೇವರ ಹತ್ರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಆತನಿಂದ ನಾವು ಕ್ಷಮಾಪಣೆಯನ್ನು ಹೊಂದೋಣ. ಆತನಿಂದ ನಮ್ಮನ್ನು ಆತನು ಶುದ್ಧಿ ಮಾಡುವಂತೆ ನಾವು ಆತನ ಸನ್ನಿಧಿಗೆ ಬರೋಣ. ಅದೇ ಪ್ರಕಾರವಾಗಿ ನಮ್ಮ ಮನಸ್ಸುಗಳನ್ನು ನಾವು ಬೇರೆ ಮಾಡಿಕೊಳ್ಳೋಣ. ಲೆಟ್ ಅಸ್ ರಿಪೆಂಟ್, ಲೆಟ್ ಅಸ್ ರಿಸೀವ್ and let us renew our minds, and finally let us receive the reward, a great reward from God. ಇವೆಲ್ಲವುಗಳನ್ನು ಮಾಡಿದ ಮೇಲೆ ದೇವರಿಂದ ನಾವು ಮಹಾ ಪ್ರತಿಫಲವನ್ನು ಹೊಂದೋಣ. ಆ ಪ್ರತಿಫಲವೇ ದೇವರ ರಾಜ್ಯ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕೆ ಸಿದ್ಧರಾಗೋಣ. ಆ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ಸಿದ್ಧತೆಯಿಂದ ಕಾಯುತ್ತಾ ಇರೋಣ. God bless you all. I hope this message has been a blessing to you. Wow, thank you very much, Samson. It's an excellent, marvelous, and prophetical message from you. It's a very useful and needy message. ನನ್ನ ಮೊದಲುಗೊಂಡು ನನಗೆ ಬಹಳ ಇಂಪ್ರೆಸಿವ್ ಆಗಿದೆ ಒಂದು ವರ್ಡ್, ರಿಪೆಂಟ್ ಕಂಟಿನ್ಯೂಸ್ಲಿ ಅಂತ ಒಂದು ವರ್ಡ್ ಹೇಳಿದ್ರಿ. ದಟ್ಸ್ ಟ್ರೂ. ಅದು ಯಾಕೆ ನಾವೇನ್ ಮಾಡ್ತೀವಿ ಅಂದ್ರೆ ರಿಪೆಂಟೆನ್ಸ್ ಆಗೋದು ಬಿಟ್ಟು ಬಿಡ್ತೀವಿ. ನೀವು ಅದ್ಭುತವಾದ ಮಾತು ಹೇಳಿದ್ರೆ, ಒಂದ್ಸರಿ ನಾವು ಪಶ್ಚಾತ್ತಾಪ ಪಟ್ಟು ನಾವು ಬಿಟ್ಟು ಬಿಡ್ತೀವಿ ಅಂತ ಹೇಳಿ. ನೋ, ವಿ ಶುಡ್ ಎವ್ರಿ ಡೇ ರಿಪೆಂಟ್ ಅವರ್ ಸೆಲ್ಫ್. ನಾವು ಪ್ರತಿದಿನ ನಾವು ಪಶ್ಚಾತ್ತಾಪ ಪಡ್ತಾ ದೇವ್ರ ಕಡೆ ತಿರುಗಿಕೊಳ್ತಾ, ಓಕೆ, ನಮ್ಮ ಮನಸ್ಸು ಮೈಂಡ್ ಸೆಟ್ ಅದೊಂದು ತುಂಬಾ ಅದ್ಭುತವಾದಂತ ಮಾತು. ನಮ್ಮ ಮೈಂಡ್ ಸೆಟ್ ನಾವು ಯಾಕಂದ್ರೆ ನಾವು ಸೈತಾನನ ದಾಳಿ ಮಾಡೋದೇ ನಮ್ಮ ಮನಸ್ಸಿನ ಮೇಲೆ. ಓಕೆ, ಅದರಿಂದ ನಮ್ಮ ಮನಸ್ಸನ್ನ ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟುಕೊಂಡವರಾಗಿ ಹೋಗುವಂತ ಅದ್ಭುತವಾದ ನಮ್ಮ ಚರ್ಚ್ಗೂ ಇದು ಬಹಳ ಆಶೀರ್ವಾದವಾಗಿದೆ. ನಾವು ಸಭೆಯಾಗಿ ಕುತ್ಕೊಂಡು ನಮ್ಮ ಕೈಗಳನ್ನ ತಟ್ಟುತ್ತಾ ನಾವು ಕರ್ತನ ಸ್ತೋತ್ರ ಹೇಳೋಣ, ಮತ್ತು ಅವ್ರಿಗೂ ಕೂಡ ನಾವು ವಂದಿಸೋರಾಗಿರೋಣ. ಥ್ಯಾಂಕ್ ಯು Samson. ಥ್ಯಾಂಕ್ ಯು. ವಂಡರ್ಫುಲ್ ಮೆಸೇಜ್.